worship you. We worship you, Lord. Hallelujah, hallelujah, hallelujah. Thank you, Jesus. ಸ್ತೋತ್ರ 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 ಸ್ತೋತ್ರ. Hallelujah. Thank you, Lord Jesus. ಯೇಸುವೇ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. Hallelujah, hallelujah. Thank you, Lord Jesus. Hallelujah. ಸ್ತೋತ್ರ 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 ಸ್ವಾಮಿ. Hallelujah. We worship you, Lord. We worship you, Jesus. ಕರ್ತನೇ ನಿನಗೆ ಸ್ತೋತ್ರ. ಉದಯ ಕಾಲದಲ್ಲಿ ಕ್ರಿಸ್ತನಲ್ಲಿ ಪ್ರಿಯರೇ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿಯಲ್ಲಿ ಪಾಲ್ಗೊಳ್ಳುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವವನಾಗಿದ್ದೇನೆ. ಈ ಉದಯ ಕಾಲದಲ್ಲಿ ಕರ್ತನನ್ನು ಸ್ತುತಿಸೋಣ, ಕರ್ತನನ್ನು ಕೊಂಡಾಡೋಣ, ಕರ್ತನು ಮಾಡಿದ ಉಪಕಾರಗಳಿಗಾಗಿ ದೇವರ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಿಯರೇ, ದೇವರೇ ನೂತನ ದಿನವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. Hallelujah. We worship you, Lord. Thank you, Lord Jesus. ಸ್ತೋತ್ರ 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 ಸ್ವಾಮಿ. Hallelujah. We worship you, Lord. Thank you, Lord Jesus. ಸ್ತೋತ್ರ ಸ್ವಾಮಿ. ಯೇಸುವೇ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿಸಿತಿ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದ್ದಿ. ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿಸಿದ್ದಿ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದ್ದಿ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ಕೊಂಡಾಡುವೆ. Hallelujah, 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 hallelujah. ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿಸಿದ್ದಿ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದ್ದಿ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ಕೊಂಡಾಡುವೆ. ಥ್ಯಾಂಕ್ ಯು, ಲಾರ್ಡ್ ಜೀಸಸ್. ದೇವರೇ ನಿನಗೆ ಸ್ತೋತ್ರ ಸ್ತೋತ್ರ. ಉದಯ ಕಾಲದಲ್ಲಿ ಕ್ರಿಸ್ತನಲ್ಲಿ ಪ್ರಿಯರೇ, ನೂತನ ದಿನವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಅನೇಕ ಜನ ಇಂಥ ಸಮಯವನ್ನು ಕಾಣದೆ ಮರಣಕ್ಕೆ ತುರ್ತಾಗಿರ್ಬೋದು, ಅನಾರೋಗ್ಯದಲ್ಲಿರ್ಬೋದು. ಕರ್ತನ ಆತ್ಮನು ನಮ್ಮನ್ನು ಪ್ರೇರೇಪಿಸಿದ ಹಾಗೆ ಉದಯ ಕಾಲದಲ್ಲಿ ಕರ್ತನನ್ನು ಸ್ತುತಿಸೋಣ. ದೇವರನ್ನು ಆರಾಧಿಸುವಂಥದ್ದು ಎಷ್ಟು ಶ್ರೇಷ್ಠವಾದ ಸಂಗತಿ. ದಾವೀದನು ಹೇಳುವ ಹಾಗೆ, ನಾನು ಈ ಲೋಕದಲ್ಲಿ ಕಳೆದ 1000 ದಿನಗಳಿಗಿಂತ ದೇವರೇ ನಿನ್ನ ಆಲಯದ ಅಂಗಳದಲ್ಲಿ ಕಳೆದ, ನಿನ್ನ ಆಲಯದ ಅಂಗಳದಲ್ಲಿ ಕಳೆದ, ನಿನ್ನ ಮಂದಿರ ದ್ವಾರದಲ್ಲಿ ಕಳೆದ ಆ ಒಂದು ದಿನವು ಬಹಳ 1000 ದಿನಗಳಿಗಿಂತ ಶ್ರೇಷ್ಠ. ಹಾಗಾದರೆ ಈ ಶ್ರೇಷ್ಠವಾದ ಸಮಯಕ್ಕೆ ನಾವು ಬಂದಿದ್ದೇವೆ ಪ್ರಿಯರೇ. ಆರಾಧಿಸೋಣ, ಕರ್ತನನ್ನು ಸ್ತುತಿಸೋಣ, ಕೊಂಡಾಡೋಣ. ಉದಯ ಕಾಲದಲ್ಲಿ ದೇವರ ಆತ್ಮನು ಬಲವಾಗಿ ಚಲಿಸುವವನು, ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುವವನಾಗಿದ್ದಾನೆ. ಈ ಕಾರ್ಯಕ್ರಮ ವೀಕ್ಷಿಸುವಂಥ ಪ್ರಿಯ ಸಹೋದರನೇ ಸಹೋದರಿಗೆ, ನಾವೆಲ್ಲರೂ ಕರ್ತನನ್ನು ಆರಾಧಿಸೋಣ, ಉದಯ ಕಾಲದಲ್ಲಿ ಸ್ತುತಿಸೋಣ. ಹಾಲೆಲೂಯಾ. ವಿ ವರ್ಷಿಪ್ ಯು ಲಾರ್ಡ್, ವಿ ವರ್ಷಿಪ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ದೇವರೇ ಸ್ತೋತ್ರ ಸ್ತೋತ್ರ. ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಾಲೆಲೂಯಾ, 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 ಹಾಲೆಲೂಯಾ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ
ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಆರಾಧನೆ 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 ಆರಾಧನೆ. ಕಷ್ಟದ ದಿನದಿ ನನ್ನ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇನಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇನಯ್ಯ. ಆರಾಧನೆ 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 ಆರಾಧನೆ. ಆಶ್ರಯವು ನೀನೇಸಯ್ಯ, ನನ್ನ ಆಧಾರವು ನೀನೇಸಯ್ಯ. ನಿನ್ನ ಪ್ರೀತಿಯೇ ನನಗೆ ಸಾಕುವಯ್ಯ, ನಿನ್ನ ನೆರಳಲ್ಲಿ ಬದುಕುವೆನೋ. ನಿನ್ನ ಪ್ರೀತಿಯೇ ನನಗೆ ಸಾಕುವಯ್ಯ, ನಿನ್ನ ನೆರಳಲ್ಲಿ ಬದುಕುವೆನೋ. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವ ರುವಾನಿನೇ. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವ ರುವಾನಿನೇ. ಆರಾಧನೆ ಆರಾಧನೆ ಆರಾಧನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ. ವಿ ವರ್ಷಿಪ್ ಯು ಲಾರ್ಡ್. ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವರೇ. ಸಮಯ ಕೊಟ್ಟದಕ್ಕಾಗಿ ನಿನಗೆ ವಂದನೆ. ನಿಮ್ಮನ್ನು ಸ್ತುತಿಸ್ತೇವೆ. ಉದಯ ಕಾಲದಲ್ಲಿ ನಿನ್ನನ್ನು ಆರಾಧಿಸ್ತೇನೆ ಸ್ವಾಮಿ. ನೀನು ಮಾಡಿದ ಮಹಾ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ವಿ ವರ್ಷಿಪ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ 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 ಸ್ವಾಮಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಒಂದು ತೆಲುಗು ಹಾಡನ್ನು ಆಡ್ತಾ ಕರ್ತನನ್ನು ಗಣಪಡಿಸೋಣ. ನೀವುಂಟೆ ನಾಲ್ಕು ಚಾಲು ಏಸಯ್ಯ, ನೀವೆಂಟೆ నేనుంటానేసయ్య ಅನ್ನುವಂಥ ಹಾಡನ್ನು ಹಾಡೋಣ. ಒಂದೆರಡು ಚರಣವನ್ನು ಹಾಡಿ ಕರ್ತನನ್ನು ಗಣಪಡಿಸೋಣ. ನೀವುಂಟೆ నాకు చాలు ఏసయ్య, నీవెంటే నేనుంటానేసయ్య. నీవుంటే నాకు చాలు ఏసయ్యా, నీ వెంటే నేనుంటానేసయ్యా. నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా.
నీ ఉంటే నాకు చాలు యేసయ్యా, నీ వెంటే నేనుంటానేసయ్యా. ఎన్ని బాధలున్నను, ఇబ్బందులెదురైనను, ఎంత కష్టమొచ్చినా నిష్ఠురమైనను, ఎన్ని బాధలున్నను, ఇబ్బందులెదురైనను, ఎంత కష్టమొచ్చినా నిష్ఠురమైనను, నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. నీ ఉంటే నాకు చాలు యేసయ్యా, నీ వెంటే నేనుంటానేసయ్యా. నీకు ఇలాలో ఏదియు లేదు అసాధ్యము, నీదు కృపతో మాకేదియు రాధిక సమానము. నీకు ఇలాలో ఏదియు లేదు అసాధ్యము, నీదు కృపతో మాకేదియు రాధిక సమానము. నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. నీ ఉంటే నాకు చాలు యేసయ్యా, నీ వెంటనే ఉంటానేసయ్యా, నీ వెంటనే ఉంటానేసయ్యా. హల్లెలూయా. We worship you, Lord. We worship you, Lord. We worship you, Jesus. Hallelujah. Hallelujah. ಸ್ತೋತ್ರ 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 ಸ್ವಾಮಿ. ಯೇಸುವೇ ನಿನಗೆ ಸ್ತೋತ್ರ. ನೀನು ಮಾಡಿದ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಈ ದಿನ ಜೀವಂತವಾಗಿಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಸ್ತೋತ್ರ ಸ್ವಾಮಿ. ಹಾಲೆಲೂಯ. ವಿ ವರ್ಷಿಪ್ ಯು ಲಾರ್ಡ್. ದೇವರೇ ನಿನಗೆ ಸ್ತೋತ್ರ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಕರ್ತನೆ ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ. ಹಾಲೆಲೂಯ ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯೇಸುವೇ ನಿನಗೆ ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ 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 ಸ್ವಾಮಿ. ನಿಮ್ಮನ್ನು ಕೊಂಡಾಡುವವರಾಗಿದ್ದೇವೆ. ನೀವು ಮಾಡಿದ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ 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 ಸ್ವಾಮಿ. ಹಾಲೆಲೂಯ 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 ಹಾಲೆಲೂಯ. ಪ್ರಾರ್ಥನೆ ಮಾಡೋಣ. ಆತನನ್ನು ಸ್ತುತಿಸಿದ್ದೇವೆ, ಕೊಂಡಾಡಿದ್ದೇವೆ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಡೋಣ. ಉದಯ ಕಾಲದಲ್ಲಿ ದೇವರ ಆತ್ಮನು ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಲಿಕ್ಕಾಗುವಂತೆ, ಕರ್ತನಾತ್ಮನವನ್ನು ದರ್ಶಿಸಲಿಕ್ಕಾಗುವಂತೆ, ಉದಯ ಕಾಲದಲ್ಲಿ ದೇವರ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಲಿಕ್ಕಾಗುವಂತೆ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರ ಸ್ತೋತ್ರ ಸ್ವಾಮಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ನಾವು ನಿಮ್ಮ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೇವೆ. ವಿಶೇಷವಾಗಿ ಉದಯ ಕಾಲದಲ್ಲಿ ದೇವರೇ ನಿನ್ನನ್ನು ಆರಾಧಿಸ್ತೇವೆ, ನಿನ್ನನ್ನು ಕೊಂಡಾಡುವವರಾಗಿದ್ದೇವೆ. ನೀನು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ ಅಪ್ಪ. ಈ ದಿನದ ಎಲ್ಲ ಕಾರ್ಯಗಳನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೇವೆ ದೇವರೇ. ಈ ದಿನದ ಎಲ್ಲ ಕಾರ್ಯಗಳು ನಿನ್ನ ಮಹಿಮೆಗಾಗಿ ನಡಲಿಕ್ಕಾಗುವಂತೆ, ಎಲ್ಲ ಕಾರ್ಯಗಳು ಜಯಪ್ರದವಾಗಿ ನಡಲಿಕ್ಕಾಗುವಂತೆ ಸಹಾಯ ಮಾಡಿ. ಈ ದಿನದೆಲ್ಲ ವಿರೋಧಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸ್ತಾ ಇದ್ದೇವೆ. ನಿನ್ನ ಪ್ರಸನ್ನತೆ, ನಿನ್ನ ನಡೆಸುವಿಕೆ, ನಿನ್ನ ಕೃಪೆಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಉದಯ ಕಾಲದಲ್ಲಿ ನಿನ್ನ ಮಟ್ಟಿಗೆ ಮಾತನಾಡು. ನಾನು ನನ್ನ ವೈಯಕ್ತಿಕವಾದ ಆಲೋಚನೆಯಲ್ಲ ದೇವರೇ, ನೀನು ಸರ್ವಶಕ್ತನ ಸ್ವಾಮಿ. ನೀನು ಮಾತನಾಡು, ಬಲಪಡಿಸು, ನೀನು ಮಹಿಮೆಂದು. ಈ ಪ್ರಾರ್ಥನೆ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯೇ. ಆಮೇನ್ ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಉದಯ ಕಾಲದಲ್ಲಿ ಕರ್ತನ ಕೃಪೆಯಿಂದ ನಾವೆಲ್ಲರೂ ಜೀವಂತವಾಗಿರಲಿಕ್ಕಾಗುವಂತೆ
ದೇವಾದಿ ದೇವರು ಕೊಟ್ಟ ಕೃಪೆಗಾಗಿ ನಾನು ಕರ್ತನನ್ನು ಸ್ತುತಿಸುವವನಾಗಿದ್ದೇನೆ, ಕೊಂಡಾಡುವವನಾಗಿದ್ದೇನೆ. ಕ್ರಿಸ್ತನಲ್ಲಿ ಪ್ರಿಯರೇ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಎಂದು ನಾನು ನಂಬ್ತಾ ಇದ್ದೇನೆ. ದೇವರ ಮಹಾಕೃಪೆಯಿಂದ ತಿರುಗಿ ನಾವು ಈ ರೀತಿಯಲ್ಲಿ ಒಬ್ಬರನ್ನೊಬ್ಬರು ನೋಡುವ ಹಾಗೆ ಈ ಕೃಪೆ ಕೊಟ್ಟ ದೇವರಿಗೆ ಸ್ತೋತ್ರವಾಗಲಿ. ನನ್ನ ಸ್ವರ ಕೇಳಿಸ್ತಾ ಇದೆಯಾ? ನನ್ನ ಸ್ವರ ಕೇಳಿಸ್ತಾ ಇದ್ದರೆ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಸ್ವರ ಕೇಳಿಸ್ತಿದ್ರೆ ಒಂದು ಸಾರಿ ಡನ್ ಎಂಬುದಾಗಿ ಈ ರೀತಿಯಲ್ಲಿ ಕಾಮೆಂಟ್ ಮಾಡಿ. ನನ್ನ ಸ್ವರ ಕೇಳ್ತಾ ಇದ್ದರೆ ಹಾಲೆಲೂಯ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರ ಕರ್ತನೆ, ಯೇಸುವೇ ನನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ನನ್ನ ಸ್ವರ ಕೇಳಿಸ್ತಾ ಇದೆ ರೀ? ನನಗೆ ಅರ್ಥ ಆಗ್ತಿಲ್ಲ. ದಯಮಾಡಿ ಯಾರಾದರೂ ಲೈವ್ನಲ್ಲಿದ್ದರೆ ನನ್ನ ಸ್ವರ ಕೇಳಿಸ್ತಾ ಇದೆಯಾ? ಸ್ತೋತ್ರ ಸ್ವಾಮಿ. ಹಾಲೆಲೂಯ. ವಿ ವರ್ಷಿಪ್ ಯು ಲಾರ್ಡ್, ವಿ ವರ್ಷಿಪ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ನನ್ನ ಸ್ವರ ಕೇಳಿಸ್ತಾ ಇದ್ದರೆ ದಯಮಾಡಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನನ್ನ ಸ್ವರ ಕೇಳಿಸ್ತಾ ಇದೆಯಾ? ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ವಿ ವರ್ಷಿಪ್ ಯು ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ಉದಯ ಕಾಲದಲ್ಲಿ ಮತ್ತೊಂದು ಆವೃತ್ತಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಬ್ರದರ್. ರೈಟ್. ದೇವ್ರ ನಾಮಕ್ಕೆ ಸ್ತೋತ್ರ. ಉದಯ ಕಾಲದಲ್ಲಿ ಮತ್ತೊಂದು ಆವೃತ್ತಿ, ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಈ ದಿನ ನಾವು ಧ್ಯಾನ ಮಾಡುವಂಥ ಅಂಶ ಕೃತಜ್ಞತೆ. ದೇವರಿಗೆ ಸ್ತೋತ್ರ. ಕೃತಜ್ಞತೆ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ಒಂದು ವೇಳೆ ನಾವು ಕೃತಜ್ಞತೆಯನ್ನು ಹೇಳದೆ ಹೋದರೆ, ಕೃತಜ್ಞತೆಯನ್ನು ಸಲ್ಲಿಸದೆ ಹೋದರೆ ನಾವೇ ಎಲ್ಲವನ್ನ ಮಾಡಿದ್ದೇವೆಂದು ಅರ್ಥ. ನೀವು ಆಲೋಚನೆ ಮಾಡಿರಿ. ಕೃತಜ್ಞತೆ ಒಂದು ವೇಳೆ ನಾವು ಸಲ್ಲಿಸದೆ ಹೋದರೆ ನಾವೇ ಸಾಧಿಸಿದ್ದೇವೆಂದು ಅರ್ಥ. ಹಾಗಾದರೆ ನಾವು ಆಲೋಚಿಸುವುದಾದರೆ ಕ್ರಿಸ್ತನ ಕೃಪೆಯನ್ನು ಬಿಟ್ಟು, ಆತನ ನಡೆಸುವಿಕೆಯನ್ನು ಬಿಟ್ಟು ನಾವುಗಳು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಕರ್ತನ ಮಹಾಕೃಪೆ ಈ ದಿನ ನಮ್ಮನ್ನು ಈ ಸ್ಥಿತಿಯಲ್ಲಿಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾದರೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಆವರ್ತಿ ಈ ದಿನದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ನಮ್ಮ ಭಾರತ ದೇಶದಲ್ಲಿ ಗಣರಾಜ್ಯೋತ್ಸವ ಇವತ್ತಿನ ಬಹಳ ಪ್ರಾಮುಖ್ಯವಾದ ದಿನ. ನಾವು ಆ ಗಣರಾಜ್ಯೋತ್ಸವ ಭಾರತ ದೇಶಾದ್ಯಂತ ಆಚರಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಂದು ಆವೃತ್ತಿ ಯೇಸುವಿನ ಮಧುರವಾದ ನಾಮದಲ್ಲಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಕರ್ತನು ನಿಮ್ಮೆಲ್ಲರ ನೇರವಾಗಿ ಆಶೀರ್ವಾದ ಮಾಡಲಿ. ಈ ಉದಯ ಕಾಲದಲ್ಲಿ ಕೃತಜ್ಞತೆ ಬಹಳ ಪ್ರಾಮುಖ್ಯ. ಕೃತಜ್ಞತೆ ಸಲ್ಲಿಸದೆ ಹೋದರೆ ನಾವೇ ಸಾಧಿಸಿದ್ದೇವೆಂದರ್ಥ, ನಾವೇ ಜಯಿಸಿದ್ದೇವೆಂದರ್ಥ, ನಮ್ಮಷ್ಟಕ್ಕೆ ನಾವೇ ಎಲ್ಲವನ್ನ ಮಾಡಿಕೊಂಡಿದ್ದೇವೆಂದರ್ಥ. ದೇವರ ಸಹಾಯ, ದೇವರ ಕೃಪೆ ಇಲ್ಲದೆ ನಮ್ಮಷ್ಟಕ್ಕೆ ನಾವೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಇದನ್ನು ಈ ವಾಕ್ಯದ ಮೂಲಕವಾಗಿ ಕರ್ತನು ನಮ್ಮೊಟ್ಟಿಗೆ ಮಾತನಾಡುವಂಥದ್ದೇನೆಂದರೆ ಕೃತಜ್ಞತೆ ಬಹಳ ಪ್ರಾಮುಖ್ಯ. ಕೃತಜ್ಞತೆಯನ್ನು ಸಲ್ಲಿಸದೆ ಹೋದರೆ ನಮ್ಮಷ್ಟಕ್ಕೆ ನಾವೇ ಸಾಧಿಸಿದ್ದೇವೆಂದು ಅರ್ಥ. ಹಾಗಾದರೆ ನಮ್ಮಷ್ಟಕ್ಕೆ ನಾವು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರಿಂದ ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ, ಆತನ ಸಹಾಯದಿಂದ ಎಲ್ಲವನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ಸಹಾಯವಿಲ್ಲದೆ, ಆತನ ನಡೆಸುವಿಕಿಲ್ಲದೆ, ಆತನ ಮಹಾಕೃಪೆ ಇಲ್ಲದೆ ನಾವುಗಳು ಏನು ಮಾಡಲಾರೆವು. ಹಾಗಾದರೆ ಆತನ ಸಹಾಯದಿಂದ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದಂಥ ನಾವೆಲ್ಲರೂ ಕೂಡ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಬಹಳ ಪ್ರಾಮುಖ್ಯವಾದ ಸಂಗತಿಯಾಗಿದೆ. ದೇವರ ವಾಕ್ಯದಲ್ಲಿ 77ನೇ ಕೀರ್ತನೆ 11-12 ವಚನ, ದಿ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 77 ವರ್ಸ್ 11 and 12. కీర్తన గ్రంథం 77వ అధ్యాయం 11-12 వచనం. ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು, ನಿನ್ನ ಕಾರ್ಯಗಳನ್ನೆಲ್ಲ ಧ್ಯಾನಿಸುವೆನು, ನಿನ್ನ ಪ್ರವರ್ತನೆಗಳನ್ನು ಸ್ಮರಿಸುವೆನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ಪ್ರಿಯರೇ, 77ನೇ ಕೀರ್ತನೆ 11-12 ವಚನವನ್ನು ಗಮನಿಸುವಾಗ ಬಹಳ ಅದ್ಭುತವಾಗಿ ಇಲ್ಲಿ ಭಕ್ತನು ಬರೀತಾನೆ, ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಕೃತ್ಯಗಳನ್ನು, ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನು
ನಾನು ವರ್ಣಿಸುವೆನೆಂಬುದಾಗಿ ಹೇಳ್ತಾನೆ. ಇಲ್ಲಿ ನೋಡುವಾಗ ಆ ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವನು. ದೇವರಿಗೆ ಸ್ತೋತ್ರ. ನೀನು ಪೂರ್ವದಿಂದ ಮಾಡಿದ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ಭಕ್ತನು ದೇವರ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇವತ್ತು ಕೃತಜ್ಞತೆ ಹೇಳಬೇಕಾದ್ರೆ ನೆನಪು ಮತ್ತು ಜ್ಞಾಪಕ ಬಹಳ ಪ್ರಾಮುಖ್ಯ. 103ನೇ ಕೀರ್ತನೆಯಲ್ಲಿ ಹೇಳುವ ಹಾಗೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಉದಯ ಕಾಲದಲ್ಲಿ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಲೈವ್ ಕಾರ್ಯಕ್ರಮ ನೋಡುವಂಥ ಪ್ರಿಯ ಸಹೋದರನೇ ಸಹೋದರಿ, ಒಂದ್ಸಲ ಆಲೋಚನೆ ಮಾಡು. ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಕ್ಕೆ ಕರ್ತನ ಹೇಳುವಾಗ, ಆತನ ಉಪಕಾರಗಳನ್ನು ನೆನೆಸುವಂಥದ್ದು, ಆತನು ಮಾಡಿದ ಕಾರ್ಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಏನೋ ತನ್ನ ವರ್ಷದಲ್ಲಿ ಜೀವಿಸ್ತಾ ಇರುವಂಥ ನಾವು ಆತನ ಕಾರ್ಯಗಳನ್ನು, ಆತನು ಮಾಡಿದ ಅದ್ಭುತಗಳನ್ನು ನೆನಪು ಮಾಡಿಕೊಂಡು ಕರ್ತನನ್ನು ಸ್ತುತಿಸುವಂಥದ್ದು ಬಹಳ ಪ್ರಾಮುಖ್ಯ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ವಚನದಲ್ಲಿ. 77ನೇ ಕೀರ್ತನೆ 11-12ನೇ ವಚನದಲ್ಲಿ ಹೇಳ್ತಾನೆ, ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು. ದೇವರು ಮಾಡಿದ ಕೃತ್ಯ ಕಾರ್ಯಗಳನ್ನು ವರ್ಣಿಸ್ತೇನೆ, ಸ್ತುತಿಸ್ತೇನೆ, ಅವುಗಳನ್ನು ನೆನಪು ಮಾಡಿಕೊಂಡು ದೇವರಿಗೆ ನಾನು ಕೃತಜ್ಞತೆ ಹೇಳ್ತಾನೆ ಎಂಬುದಾಗಿ ಹೇಳ್ತಾನೆ. ಅಲ್ಲಿ ಹೇಳ್ತಾನೆ, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು. ದೇವರಿಗೆ ಸ್ತೋತ್ರ. ಪೂರ್ವದಿಂದ ಎಷ್ಟು ಅದ್ಭುತಗಳನ್ನು ಕರ್ತನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಹಾಗಾದರೆ ಲೆಕ್ಕಿಸಲಾರದಷ್ಟು ಅದ್ಭುತಗಳನ್ನು ನಾವು ಕಂಡುಕೊಂಡಿದ್ದೇವೆ. ಊಹೆ ಮಾಡದ ಕಾರ್ಯಗಳನ್ನು ನಮ್ಮ ಜೀವಿತಗಳಲ್ಲಿ ಕರ್ತನು ಮಾಡಿದ್ದಾನೆ. ಅವುಗಳನ್ನು ನೆನಪು ಮಾಡಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅವುಗಳನ್ನು ನೆನಪು ಮಾಡಿಕೊಳ್ಬೇಕು. ಮನುಷ್ಯನ ಜೀವನದಲ್ಲಿ ಮರೆಯೋ ಗುಣ ಬಹಳ ಇರ್ತದೆ. ಆದರೆ ನೀವು ಆಲೋಚನೆ ಮಾಡಿರಿ, ಒಳ್ಳೆಯದನ್ನು ಮರೆತು ಬಿಡ್ತೇವೆ, ಕೃತಜ್ಞತೆಯನ್ನು ಮರೆತು ಬಿಡ್ತೇವೆ, ದೇವರ ಕಾರ್ಯಗಳನ್ನು ಮರೆತು ಬಿಡ್ತೇವೆ. ಯಾರಾದರೂ ಅವಮಾನ ಮಾಡಿದ್ದು, ಯಾರಾದರೂ ನಮ್ಮನ್ನು ತಳ್ಳಿಬಿಟ್ಟಂಥದ್ದು, ಅಥವಾ ಯಾರಾದರೂ ನಮ್ಮನ್ನು ಧಿಕ್ಕರಿಸಿದಂಥದ್ದು, ಒಂದು ವೇಳೆ ತಿಳಿಯದಾಗಿ ನಮ್ಮ ವಿರೋಧವಾಗಿ ಯಾರಾದರೂ ಮಾತನಾಡಿದರೂ ಕೂಡ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ನಾವು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಹಾಗಾದ್ರೆ ಒಂದ್ಸಲ ಆಲೋಚನೆ ಮಾಡೋಣ. ಉದಯ ಕಾಲದಲ್ಲಿ ಕ್ರಿಸ್ತನಲ್ಲಿ ಪ್ರಿಯ ಸಹೋದರನೇ ಸಹೋದರಿಗೆ, ಒಂದ್ಸಲ ಆಲೋಚನೆ ಮಾಡು. ದೇವರು ಮಾಡಿದ ಕಾರ್ಯಗಳು ನೆನಪಿದೆಯಾ ನಿನಗೆ? ದೇವರ ಕಾರ್ಯಗಳು ಆಲೋಚನೆ ಮಾಡ್ತಾ ಇದ್ದೀರಾ? ಕೀರ್ತನೆಗಳು 77 11 12ನೇ ವಚನದಲ್ಲಿ ಬಹಳ ಅದ್ಭುತವಾದ ಸಂಗತಿಗಳನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಭಕ್ತನು ಹೇಳ್ತಾನೆ, ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು. ನಾನು ಆತನು ಮಾಡಿದ ಕೃತ್ಯಗಳನ್ನು ವರ್ಣಿಸ್ತೇನೆ. ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ತೇನೆ. ನೆನಪು ಮಾಡ್ಕೋ. ದೇವರು ನಿನ್ನ ಜೀವನದಲ್ಲಿ ಏನು ಮಾಡಿದ್ದಾನೆ? ನೀನು ಅನಾರೋಗ್ಯದಲ್ಲಿರುವಾಗ, ನಿನ್ನ ಸಾಲದಲ್ಲಿರುವಾಗ, ನೀನು ಒಬ್ಬಂಟಿಗನಾಗಿರುವಾಗ, ನೀನು ಕಣ್ಣೀರಲ್ಲಿರುವಾಗ, ಜನರು ನಿನ್ನನ್ನು ಕೈ ಬಿಟ್ಟಾಗ, ನಿನ್ನ ಮನೆಯಲ್ಲಿ ನೀನು ಅಂದುಕೊಂಡವರು ಒಂದು ವೇಳೆ ಮರಣ ಹೊಂದಿ ನಿನ್ನನ್ನು ಅಗಲಿದಾಗ ನಿನಗೆ ದೇವರು ಮಾಡಿದ ಸಹಾಯವನ್ನು ನೆನಪು ಮಾಡ್ಕೋ. ಯಾವುದೇ ಕಾಲದಲ್ಲಿ ಪೂರ್ವದಿಂದ ನೀನು ಮಾಡಿದ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳುವೆನು. ಕಳೆದ 2022ನೇ ವರ್ಷ ಕರ್ತನ ಜೀವನದಲ್ಲಿ ಮಾಡಿದ ಕಾರ್ಯಗಳು ನೆನಪಿದೆಯಾ? ನೆನಪು ಮಾಡ್ಕೊಳ್ತಾ ಇದೆಯಾ? ಕಳೆದ ವರ್ಷ ನಿನ್ನನ್ನು ಕಾಪಾಡಿದ ವಿಧಾನವನ್ನು ನೆನಪು ಮಾಡ್ಕೊಳ್ತಾ ಇದೆಯಾ? ನನ್ನ ಜೀವನದಲ್ಲಿ ಕ್ರಿಸ್ತನಲ್ಲಿ ಪ್ರಿಯರೇ, ನನ್ನ 2 ಕಿಡ್ನಿಗಳು ಫೇಲ್ ಆಯಿತು. ಕಳೆದ ವರ್ಷ ನಾನು ಆಸ್ಪತ್ರೆಯಲ್ಲಿರುವಾಗ ಭಯಂಕರವಾದ ಪರಿಸ್ಥಿತಿ, ನಾನು ಬದುಕ್ತೇನೋ ಇಲ್ಲವೋ ಅನ್ನುವಂಥ ಅಪನಂಬಿಕೆ, ಭಯಂಕರವಾದ ಪರಿಸ್ಥಿತಿ, ಅನಾರೋಗ್ಯ ಇರುವಾಗ ದೇವಾದಿ ದೇವರು ನನ್ನೊಟ್ಟಿಗೆ ಮಾತನಾಡಿದ ಮಾತು, ನೀನು ಭಯಪಡಬೇಡ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನನ್ನ ಜೀವಿತದಲ್ಲಿ ಇವತ್ತು ದೇವರು ಅದ್ಭುತವಾಗಿ ನಿಮ್ಮ ಮುಂದೆ ಈ ರೀತಿಯಲ್ಲಿ ಕೂಡಿಸಿದ್ದಾನೆ. ನಾನಿವತ್ತು ನಿಮ್ಮ ಮುಂದೆ ವಾಕ್ಯ ಹೇಳ್ತೇನೆ ಎಂಬುದಾಗಿ ನಾನು ನೆನೆಸಿರಲಿಲ್ಲ. ಈ ರೀತಿಯಲ್ಲಿ ನಿಮ್ಮನ್ನು ನೋಡ್ತೇನೆ ಎಂಬುದಾಗಿ ನೆನೆಸಿರಲಿಲ್ಲ. ನನ್ನ ಜೀವಿತ ಮುಗಿತು ಅಂದ್ಕೊಂಡಂಥ ಪರಿಸ್ಥಿತಿಯಲ್ಲಿ ದೇವರು ಕಳೆದ ವರ್ಷ ನನ್ನ ಜೀವಿತದಲ್ಲಿ ಅದ್ಭುತವಾಗಿ ನಡೆಸ್ತಾ ಬಂದ. ನಾನು ಡಯಾಲಿಸಿಸ್ ವಾರಕ್ಕೆ 2 ಸಾರಿ ಹೋಗ್ತಾ ಇದ್ದರೂ ಕೂಡ ನನ್ನ ಜೀವಿತದಲ್ಲಿ ದೇವರು ಅದ್ಭುತವಾದ ಆಶೀರ್ವಾದ. ನನಗೆ 5% 5.5 ಆಗಿತ್ತು ನನ್ನ ರಕ್ತಹೀನತೆ ಆಗಿತ್ತು. ನಾನು ಬದುಕೋದು ಕಷ್ಟ ಅನ್ನುವಂಥ ಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡಿದ್ವು. ಅದ್ಭುತವಾಗಿ ದೇವರು ಕಾರ್ಯ ಮಾಡಲಿಕ್ಕೆ ಶಕ್ತನ ದೃಢವಾಗಿ ವಿಶ್ವಾಸ ಇಟ್ಟೆ. ಇವತ್ತು ನನಗೆ 13.5 13.5 ಯಾರಲ್ಲಿ ಕೂಡ ಇಲ್ಲ. ಅದ್ಭುತವಾಗಿ ದೇವರು ನನ್ನ ಜೀವಿತದಲ್ಲಿ ದೇವರು ಸ್ವಸ್ಥತೆಯನ್ನು ಕೊಟ್ಟು ನಡೆಸ್ತಾ ಇದ್ದಾನೆ. ಕ್ರಿಸ್ತನಲ್ಲಿ ಪ್ರಿಯರೇ, ಇವತ್ತು ನನ್ನನ್ನು ನೋಡುವವರು ಯಾರಾದರೂ ನೆನೆಸ್ತೀರಾ? ನಾನು ಡಯಾಲಿಸಿಸ್ ಪೇಷಂಟ್. ನನ್ನನ್ನು ನೋಡುವ ಯಾರು ಕೂಡ ಆ ರೀತಿಯಲ್ಲಿ ನೆನೆಸೋದಿಲ್ಲ. ಕಾರಣ ಯಾಕೆ ಗೊತ್ತಾ? ಕರ್ತನ ಮಹಾ ಉಪಕಾರ, ಕರ್ತನ ದೊಡ್ಡ ಬಲವಾದ ಕಾರ್ಯ ನಮ್ಮ ಜೀವಿತದಲ್ಲಿ ನಡೆಸಲಿಕ್ಕಿದೆ. ಈ ಲೋಕದಲ್ಲಿ ಭಯಂಕರವಾದ ಶ್ರಮೆಗಳುಂಟು, ಆದರೂ ಕೂಡ ಭಯಪಡೋ ಅವಶ್ಯಕತೆ ಇಲ್ಲ. ನನ್ನ ಜೀವನದಲ್ಲಿ ಅದ್ಭುತ ಮಾಡಿದ ಯೇಸು ನಿಮ್ಮ ಜೀವನದಲ್ಲಿ ಕೂಡ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಾನು ನಂಬಿಕೆಯಿಂದ, ಅನುಭವದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ದೇವರು ಮಾಡಿದ ಕಾರ್ಯಗಳನ್ನು
ನೆನಪು ಮಾಡ್ಕೊಳ್ರಿ, ಮರಿಬೇಡ್ರಿ. ಅದಕ್ಕೆ ಇಲ್ಲಿ ಭಕ್ತರು ಹೇಳ್ತಾನೆ, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು. ಅದ್ಭುತಗಳನ್ನು ನೆನಪು ಮಾಡ್ಕೋ, ದೇವರು ಮಾಡಿದ ಕ್ರಿಯೆಗಳನ್ನು ನೆನಪು ಮಾಡ್ಕೋ, ದೇವರು ಮಾಡಿದ ಮಹಾ ಉಪಕಾರಗಳನ್ನು ನೆನಪು ಮಾಡಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ಮಹಾ ಆಶೀರ್ವಾದಗಳನ್ನು, ದೊಡ್ಡ ಬಿಡುಗಡೆಯನ್ನು ನಮ್ಮ ಜೀವನದಲ್ಲಿ ಇನ್ನೂ ಹೊಂದಲಿಕ್ಕೆ ನಾವು ಸಾಧ್ಯ. ಉದಯ ಕಾಲದಲ್ಲಿ ನಾವು ಈ ವಚನವನ್ನು ನೋಡುವಾಗ ನೋಡ್ರಿ, 12ನೇ ವಚನ ಹೇಳ್ತದೆ, ನಿನ್ನ ಕಾರ್ಯಗಳನ್ನೆಲ್ಲ ಧ್ಯಾನಿಸುವೆನು, ನಿನ್ನ ಪ್ರವರ್ತನೆಗಳನ್ನು ಸ್ಮರಿಸುವೆನು. ದೇವರೇ, ನೀನು ಮಾಡಿದ ಕಾರ್ಯ ಧ್ಯಾನ ಮಾಡ್ತೇನೆ, ನೆನಪು ಮಾಡ್ಕೊಳ್ತೇನೆ ಸ್ವಾಮಿ ಎಂಬುದಾಗಿ ನೆನಪು ಮಾಡ್ಕೊಳ್ತಾ ಇದ್ದಾನೆ ಅಲ್ಲಿ ಭಕ್ತನು. ಇವತ್ತು ಈ ಕಾರ್ಯಕ್ರಮ ನೋಡುವಂಥ ಪ್ರಿಯ ಸಹೋದರನೇ ಸಹೋದರಿಯ, ನಿನ್ನ ಬಾಲ್ಯದಿಂದ, ನಿನ್ನ ತಾಯಿಯ ಗರ್ಭದಲ್ಲಿರುವಾಗ ನಿನ್ನನ್ನು ರೂಪಿಸಿದ ದೇವರು, ನಿನ್ನನ್ನು ಆರಿಸಿಕೊಂಡ ದೇವರು, ತನ್ನ ಮಗನನ್ನಾಗಿ ನಿನ್ನನ್ನು ಆರಿಸಿಕೊಂಡ ದೇವರು, ತನ್ನ ರಕ್ತದಿಂದ ಶುದ್ಧೀಕರಿಸಿದ ದೇವರು, ಇವತ್ತು ಆತನ ಮಹಾಕೃಪೆಯಿಂದ ನಿನಗೆ ಬಲವಾದ ರಕ್ಷಣೆಯನ್ನು ಕೊಟ್ಟ ದೇವರನ್ನ ನೆನಪು ಮಾಡ್ಕೋ. ಆತನು ಮಾಡಿದ ಕ್ರಿಯೆಗಳನ್ನು ನೆನಪು ಮಾಡ್ಕೋ, ಮರೆಯದೆ ನೆನಪು ಮಾಡಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಬಹಳ ಪ್ರಾಮುಖ್ಯ. ಅಮೆರಿಕ ದೇಶದಲ್ಲಿ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತಿರೋ ಹಾಗೆ ಪ್ರತಿ ವರ್ಷ ನವೆಂಬರ್ ತಿಂಗಳು 4ನೇ ಗುರುವಾರ ಥ್ಯಾಂಕ್ಸ್ ಗಿವಿಂಗ್ ಡೇ ಅಂದರೆ ಕೃತಜ್ಞತೆಯ ದಿನವನ್ನು ಏರ್ಪಾಟು ಮಾಡಿದ್ದಾರೆ. ಆಗಿನ ಅಧ್ಯಕ್ಷರಾದಂಥ ಅಬ್ರಾಮ್ ಲಿಂಕನ್ ಅವರಿಂದ ಪ್ರಾರಂಭ ಆದಂಥ ಥ್ಯಾಂಕ್ಸ್ ಗಿವಿಂಗ್ ಡೇ ಅನ್ನುವಂಥದ್ದು ಇವತ್ತಿಗೂ ಕೂಡ ಚಾಲ್ತಿಯಲ್ಲಿದೆ. ಪ್ರತಿ ವರ್ಷ ನವೆಂಬರ್ ತಿಂಗಳು 4ನೇ ಕೊನೆಯ ಗುರುವಾರ ದಿನ ಥ್ಯಾಂಕ್ಸ್ ಗಿವಿಂಗ್ ಡೇ USA ಅಮೆರಿಕ ದೇಶದಲ್ಲಿ ಆಚರಿಸ್ತಾರೆ. ಅಂದರೆ ಆ ದಿನ ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯನ್ನು ಸಲ್ಲಿಸುವ ದಿನ ಥ್ಯಾಂಕ್ಸ್ ಗಿವಿಂಗ್ ಡೇ. ಇವತ್ತು ನಮ್ಮ ಜೀವಿತಗಳಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಡೇ ಯಾವುದು ಗೊತ್ತಾ? ಪ್ರತಿ ಕ್ಷಣ ಥ್ಯಾಂಕ್ಸ್ ಗಿವಿಂಗ್ಗೆ, ಪ್ರತಿದಿನ ದೇವರ ಕೃತಜ್ಞತೆ ದಿನವಾಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕ್ಷಣ ಉಸಿರನ್ನು ಬಿಟ್ಟು ಉಸಿರು ತೆಗೆದುಕೊಳ್ತಾ ಇದ್ದೇವೆಂದರೆ ದೇವರ ಮಹಾಕೃಪೆ. ಆತನ ಕೃಪೆ ಇಲ್ಲದೆ ನಾವು ಈ ರೀತಿಯಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಉದಯ ಕಾಲದಲ್ಲಿ ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಒಂದ್ಸಲ ಆಲೋಚನೆ ಮಾಡೋಣ. ಹಾಗಾದರೆ ಉದಯ ಕಾಲದಲ್ಲಿ ದೇವರ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಭಕ್ತನು ದೇವರ ಅದ್ಭುತಗಳನ್ನು ನೆನಪು ಮಾಡಿಕೊಳ್ತಾ ಇದ್ದಾನೆ. ಇವತ್ತು ನಮ್ಮ ಜೀವಿತಗಳಲ್ಲಿ ನೆನಪಿದೆಯಾ? ದೇವರ ಮೇಲೂ ದೇವರ ಉಪಕಾರ ನೆನಪಿದೆಯಾ? ಅಯ್ಯೋ, ಅನೇಕರನ್ನು ನಾವು ಮರ್ತಿರ್ಬೋದು, ಅನೇಕ ಉಪಕಾರಗಳನ್ನು ಮಾಡಿದವರು, ಅನೇಕ ಧೈರ್ಯ ಹೇಳಿದವ್ರನ್ನ ನೆನಪು ಮಾಡ್ಕೊಳ್ತೇವೆ. ಅಯ್ಯೋ, ನಾವು ಆ ಸ್ಥಿತಿಯಲ್ಲಿದ್ದಾಗ ಅವ್ರು ನಮಗೆ ಧೈರ್ಯ ಹೇಳಿದರು, ಆ ಸ್ಥಿತಿಯಲ್ಲಿದ್ದಾಗ ಇವ್ರು ನಮಗೆ ಕೆಲಸ ಕೊಟ್ಟರು, ನಾನು ಹಸುವಲ್ಲಿರುವಾಗ ಅವರು ಊಟ ಕೊಟ್ಟರು, ನಾನು ನೀರಡಿಕೆ ಆದಾಗ ಇವರು ನೀರು ಕೊಟ್ಟರು, ನನಗೆ ಅವರು ಸಹಾಯ ಮಾಡಿದರು ಎಂಬುದಾಗಿ ಮನುಷ್ಯರ ಸಹಾಯಗಳನ್ನು ನಾವು ವರ್ಣಿಸ್ತೇವೆ, ಹೇಳ್ತೇವೆ, ಕೃತಜ್ಞತೆ ಹೇಳ್ತೇವಲ್ಲ. ಕರ್ತನು ಮಾಡಿದ ಉಪಕಾರ ನೆನಪಿದೆಯಾ? ಅವರೆಲ್ಲರೂ ನಿನಗೆ ಸಹಾಯ ಮಾಡಬೇಕಾದ್ರೆ ಕರ್ತನ ಪ್ರೇರಣೆ ಇಲ್ಲದೆ, ಕರ್ತನ ಸಹಾಯ ಇಲ್ಲದೆ, ಕರ್ತನ ನಡೆಸಬೇಕಿಲ್ಲದೆ ಯಾರು ನಿನಗೆ ಸಹಾಯ ಮಾಡಲಿಲ್ಲ. ಹಾಗಾದರೆ ಮೊದಲನೇದಾಗಿ ನಮ್ಮ ಕೃತಜ್ಞತೆ ದೇವರಿಗೆ. ನಾವು ದೇವರ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆ ಹೇಳುವಾಗ ಖಂಡಿತ ದೇವರ ಮಹಾ ಆಶೀರ್ವಾದ ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಅಮೆರಿಕ ದೇಶದಲ್ಲಿ ಕೃತಜ್ಞತೆಯ ದಿನ ಥ್ಯಾಂಕ್ಸ್ ಗಿವಿಂಗ್ ಡೇ ಆಚರಿಸ್ತಾ ಇದ್ದಾರಲ್ಲ. ಹಾಗಾದರೆ ಭಾರತ ದೇಶದಲ್ಲಿ ವಾಸ ಮಾಡುವಂಥ ನಾವುಗಳು ಪ್ರತಿ ದಿನವೂ ಕೂಡ ದೇವರಿಗೆ ಕೃತಜ್ಞತೆ ದಿನ. ಉದಯ ಕಾಲದಲ್ಲಿ ಎದ್ದ ತಕ್ಷಣವೇ ದೇವರಿಗೆ ಹೇಳಬೇಕು, ದೇವರೇ, ಉದಯ ಕಾಲ ನೂತನ ದಿನ ನಮ್ಮ ಜೀವನದಲ್ಲಿ ಕೊಟ್ಟಿದ್ದೀಯಲ್ಲ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಎಷ್ಟು ಜನ ಮರಣದ ಹಾಸಿಗೆಯಿಂದ ಎದ್ದಿದ್ದಾರ್ರಿ, ಎಷ್ಟೋ ಜನ ಮಲಿಕೊಂಡು ಹಾಗೇ ನಿದ್ರೆಯಲ್ಲಿ ಮರಣ ಹೊಂದಿದವರು ಇಲ್ವಾ? ಎಷ್ಟೋ ಜನ ತಮ್ಮ ಜೀವಿತದ ಯಾತ್ರೆಯನ್ನು ಮುಗಿಸಿದವರು ಇಲ್ವಾ? ಕರ್ತನ ಮಹಾಕೃಪೆ ಉದಯ ಕಾಲವನ್ನು ನೋಡುವಂತೆ, ನೂತನ ದಿನವನ್ನು ನೋಡುವಂತೆ ಕರ್ತನು ಮಾಡಿದ್ದಾನಲ್ಲ. ನಾವು ನೋಡ್ತೇವೆ ಪ್ರಲಾಪಗಳ ಗ್ರಂಥದಲ್ಲಿ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವೆಂಬುದಾಗಿ ಪ್ರಲಾಪಗಳ ಗ್ರಂಥ 3ನೇ ಅಧ್ಯಾಯ 21-22ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ಹಾಗಾದರೆ ನಾವು ಆಲೋಚನೆ ಮಾಡೋಣ, ದೇವರ ಕೃಪಾ ವರಗಳು ನಿಂತು ಹೋಗವು, ದಿನವೂ ಅವು ಹೊಸದಾಗಿ ಒದಗುತ್ತವೆ. ಆತನ ಸತ್ಯ ಸಂಧತೆಯು ದೊಡ್ಡದು. ಉದಯ ಕಾಲದಲ್ಲಿ ಆಲೋಚನೆ ಮಾಡೋಣ, ನಾವು ಉಳಿದಿರುವುದು ನಮ್ಮ ಪ್ರಯತ್ನಗಳಲ್ಲ, ನಾವು ಉಳಿದಿರುವುದು ಕೇವಲ ಕರ್ತನ ಕೃಪೆಯೇ. ಕರ್ತನ ಮಹಾಕೃಪೆ ನಮ್ಮನ್ನು ಜೀವಂತವಾಗಿಟ್ಟಿದೆ. ಅದಕ್ಕಾಗಿ ಕೃತಜ್ಞತೆ ಉಳ್ಳವರಾಗಿ ಕರ್ತನನ್ನು ಆರಾಧಿಸುವಂಥದ್ದು, ಕರ್ತನನ್ನು ಕೊಂಡಾಡುವಂಥದ್ದು, ಕರ್ತನನ್ನು ಸ್ತುತಿಸುವಂಥದ್ದು ಮಹಾಭಾಗ್ಯ ಎಂಬುದಾಗಿ ನಾನು ನೆನೆಸ್ತೇನೆ. ಕ್ರಿಸ್ತನಲ್ಲಿ ಪ್ರೇರೆ ಈ ವಚನವನ್ನು ನೋಡುವಾಗ ಬಹಳ ಅದ್ಭುತವಾಗಿ ಭಕ್ತನು ಹೇಳ್ತಾನೆ, ಯೆಹೋವನ ಕೃತ್ಯಗಳನ್ನು ನಾನು ವರ್ಣಿಸುವೆನು. ಇವತ್ತೇನೆಲ್ಲ ವರ್ಣಿಸ್ತೇವೆ, ದೇವರ ಕೃತ್ಯಗಳನ್ನು ವರ್ಣಿಸಬೇಕು. ಪೂರ್ವದಿಂದ ನಾನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಂಡಿದ್ದೇನೆ. ಇವತ್ತು ನೆನಪು ಮಾಡಿಕೊಳ್ಬೇಕು, ಕೃತಜ್ಞತೆ ಹೇಳಬೇಕು. ಯಾಕಂದರೆ ದೇವರು ಹೇಳ್ತಾನೆ, ನನ್ನನ್ನು
ಬಿಟ್ಟು ನೀವೇನು ಮಾಡಲಾರ್ರಿ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತಾನೆ, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರ್ರಿ. ಆತನನ್ನು ಬಿಟ್ಟು ನಾವೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವೇನಾದ್ರೂ ಇದ್ದೇವೆ ಅಂದ್ರೆ ಅದು ಆತನ ಕೃಪೆ, ಆತನ ನಡೆಸುವಿಕೆ, ಆತನ ಆಶೀರ್ವಾದ, ಆತನ ಸಮೃದ್ಧಿಯ ಕೃಪೆ. ಇವತ್ತು ನಾವೆಲ್ಲರೂ ಜೀವಂತವಾಗಿದ್ದೇವೆ. ಯಾವುದೇ ಕಾಲದಲ್ಲಿ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಡಿವೋಷನ್ನಲ್ಲಿ ಸೇರಿದಂಥ ಆರಾಧಿಸುವಂಥ ನಮ್ಮ ಜೀವಿತದಲ್ಲಿ ನೂತನವಾದ ಕರ್ತನ ಕೊಟ್ಟಿದ್ದಾನೆ, ನೂತನ ದಿನವನ್ನು ಕೊಟ್ಟಿದ್ದಾನೆ, ನೂತನ ಜೀವಿತವನ್ನು ಕೊಟ್ಟಿದ್ದಾನೆ, ನೂತನ ಪ್ರಸನ್ನತೆಯನ್ನು ಯಾವುದೇ ಕಾಲದಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ. ಹಾಗಾದರೆ ದೇವರು ಮಾಡಿದ ಉಪಕಾರಗಳಿಗಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಸಂಗತಿ. 1ನೇ ಕೊರಿಂಥಿ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ. 1ನೇ ಕೊರಿಂಥಿ 4ನೇ ಅಧ್ಯಾಯ 7ನೇ ವಚನ ನೋಡೋಣ. 1ನೇ ಕೊರಿಂಥಿ ಪತ್ರಿಕೆ 4ನೇ ಅಧ್ಯಾಯ, ಥ್ಯಾಂಕ್ ಯು ಲಾರ್ಡ್ ಜೀಸಸ್, 7ನೇ ವಚನ ನೋಡ್ರಿ. 1ನೇ ಕೊರಿಂಥಿ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ ಅಲ್ಲಿ ಹೀಗೆ ಹೇಳುತ್ತದೆ, ಥ್ಯಾಂಕ್ ಯು ಲಾರ್ಡ್, ನಿನಗೂ ಇತರರಿಗೂ ತಾರತಮ್ಯ ಮಾಡಿದವರು ಯಾರು? ದೇವರಿಂದ ಹೊಂದಿರುವಂಥದ್ದು ನಿನ್ನಲ್ಲಿ ಒಂದಾದರೂ ಉಂಟೋ? ಹೊಂದಿದ ಮೇಲೆ ಹೊಂದದವನಂತೆ ನೀನು ಯಾಕೆ ಹಿಗ್ಗಿಕೊಳ್ಳುತ್ತಿ? ನೋಡ್ರಿ, ಈ 1ನೇ ಕೊರಿಂಥಿ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳುತ್ತದೆ, ನೀನು ಹೊಂದಿದ ಮೇಲೆ ಹೊಂದದವನಂತೆ ನೀನು ಯಾಕೆ ಹಿಗ್ಗಿಕೊಳ್ಳುತ್ತಿ? ದೇವರಿಂದ ಹೊಂದಿಕೊಂಡ ಮೇಲೆ ಹೊಂದದೇವನಂತೆ ಯಾಕಿದ್ದಿ? ಇವತ್ತು ಆಲೋಚನೆ ಮಾಡ್ರಿ, ಬಹಳ ಜನರ ಜೀವನದಲ್ಲಿ ಹೊಂದಿಕೊಂಡು ಕೂಡ ಅವರು ಹೊಂದದೇ ಇರುವವರಂತೆ, ತಾವೇ ತಮ್ಮ ಶಕ್ತಿಯಿಂದ ಬೆಳೆದಿದ್ದಾರೇನೋ, ತಮ್ಮ ಶಕ್ತಿಯಿಂದ ಆ ಸ್ಥಿತಿಗೆ ಬಂದಿದ್ದಾರೇನೋ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ತಾರತಮ್ಯ ದೇವರಲ್ಲಿಲ್ರಿ. ದೇವರಲ್ಲಿ ಯಾವ ಪಕ್ಷಪಾತವಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಗಾದರೆ ಉದಯ ಕಾಲದಲ್ಲಿ ಕ್ರಿಸ್ತನಲ್ಲಿ ಪ್ರಿಯರೇ, ದೇವರಿಂದ ಹೊಂದಿ ಕೂಡ ಹೊಂದದೇ ಇರುವಂತೆ ಯಾಕಿದ್ದೀರಿ, ಯಾಕೆ ಹಿಗ್ಗಿಕೊಳ್ತಾ ಇದ್ದೀರಿ ಎಂಬುದಾಗಿ ದೇವರು ಪ್ರಶ್ನೆ ಹಾಕ್ಕೊಳ್ತಾ ಇದ್ದಾನೆ. ಹಾಗಾದರೆ ನಾವು ನೆನಪು ಮಾಡಿಕೊಂಡಿದ್ದೇವೆ ದೇವರಿಂದ ಹೊಂದಿಕೊಂಡದ್ದು, ದೇವರಿಂದ ಹೊಂದಿಕೊಂಡಂಥ ದಿನಗಳು ನೆನಪಿದೆಯಾ? ದೇವರಿಂದ ಹೊಂದಿಕೊಂಡು ಈ ಸ್ಥಿತಿಗೆ ಬಂದಿದ್ದೇವೆ ಅನ್ನುವಂಥ ಆಲೋಚನೆ ನಮಗಿದೆಯಾ? ಒಂದು ವೇಳೆ ಮರೆತರೆ ನಾವು ಭ್ರಷ್ಟರಾಗ್ತೇವೆ. ಬಹಳ ಜಾಗ್ರತೆ. ಅನೇಕ ಜನ ದೇವರಿಂದ ಹೊಂದಿಕೊಂಡು ಕೂಡ ಮರೆತು ದೇವರಿಗೆ ಕೃತಜ್ಞತೆ ಇಲ್ಲದೆ ಜೀವಿಸುವಾಗ ಕರ್ತನು ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ದೇವರು ಕ್ಷಮಾಪೂರ್ಣ ತಿರುಗಿ ಮನಮರುಗಿ ಆತನ ಸನ್ನಿಧಿಗೆ ಬಂದು ತಿರುಗಿಕೊಳ್ಳುವಾಗ ಖಂಡಿತವಾಗಿ ದೇವರು ಕ್ಷಮಿಸಿ ನಮ್ಮ ಜೀವಿತದಲ್ಲಿ ದೊಡ್ಡ ಮಹಾ ಉಪಕಾರಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸತ್ಯವೇದದಲ್ಲಿ 10 ಜನ ಕುಷ್ಠರೋಗಿಗಳ ಕುರಿತಾಗಿ ನಾವು ನೋಡ್ತೇವೆ. 10 ಜನರು ಯೇಸುವಿನ ಹತ್ರ ಬೇಡ್ಕೊಳ್ತಾರೆ, ಸ್ವಾಮಿ ನಾವು ಊರೊಳಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಊರಿನ ಹೊರಗಡೆ ಇದ್ದೇವೆ, ದೇವರೇ ನೀನು ನಮ್ಮನ್ನು ಗುಣಪಡಿಸು, ನಮ್ಮನ್ನು ಮುಟ್ಟು ಯೇಸು ಅನ್ನುವಾಗ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಊರೊಳಗೆ ಹೋಗಿ ಯಾಜಕರಿಗೆ ನಿಮ್ಮ ಮೈಯನ್ನು ಏನು ಮಾಡ್ರಿ, ತೋರಿಸಿಕೊಳ್ಳ್ರಿ. ಇವರು ರಸ್ತೆಯಲ್ಲಿ ಹೋಗುವಾಗಲೇ ಏನಾದ್ರಂತೆ ಗುಣವಾದರು. ನೋಡ್ತೇವೆ ಅಲ್ಲಿ ತಿರುಗಿ ಒಬ್ಬ ಅನ್ಯನು ಮಾತ್ರ ದೇವರ ಬಳಿಗೆ ಬಂದು ಕೃತಜ್ಞತೆಯನ್ನು ಹೇಳ್ತಾನೆ. 9 ಜನರು ತಮ್ಮ ಮನೆಗಳಿಗೆ ಓಡಿ ಹೋದರು. ಅವರ ಕುಷ್ಠವ್ಯಾಧಿ ಗುಣ ಆದ ತಕ್ಷಣ ಯಾರು ಗುಣ ಮಾಡಿದ್ರು ಅವರು ನೆನಪೇ ಬರಲಿಲ್ಲ. ಅವರು ತಿರುಗಿ ಮನೆಗೆ ಓಡಿ ಹೋದರು. ಅವರು ಆತನನ್ನು ಗುರುತಿಸಲಿಲ್ಲ. ಆತನ ಕುರಿತು ಹೌದು ಆತನ ಸ್ವಸ್ಥತೆಯಿಂದಲೇ ಇವತ್ತು ನಾವು ಮನೆ ಸೇರಿಕೊಳ್ತಾ ಇದ್ದೇವೆ ಅನ್ನೋಂಥ ಭಾವನೆ ಇಲ್ಲದೆ ಅವರು ಹೊರಟೋದ್ರು. ಅಂದ್ರೆ ಒಬ್ಬನ ಅನ್ಯನಂದ್ರೆ ಆ 9 ಜನರಿಗೆ ಯೇಸುವಿನ ಕುರಿತಾಗಿ ಗೊತ್ತಿತ್ತು. ಆ 9 ಜನರು ಸುವಾರ್ತೆಯನ್ನು ಬಲ್ಲವರಾಗಿದ್ರು ಅಂತ ನಾನು ನೆನೆಸ್ತೇನೆ. ಆದರೆ ಒಬ್ಬನು ಮಾತ್ರ ತಿರುಗಿ ಬಂದು ದೇವರಿಗೆ ಅಡ್ಡ ಬಿದ್ದು ಕೃತಜ್ಞತೆ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾನೆ, ಮಿಕ್ಕ 9 ಜನ ಇಲ್ಲಿ, ಈ ಅನ್ಯನೇ ಬೇಕಾಗಿತ್ತಾ ನನಗೆ ಕೃತಜ್ಞತೆ ಹೇಳಲಿಕ್ಕೆ? ಇವನಿಗೇನೆ ಕೃತಜ್ಞತೆ ಇದೆಯಾ? ಹಾಗಾದ್ರೆ ಆಲೋಚನೆ ಮಾಡ್ರಿ, ನಮ್ಮ ಜೀವಿತದಲ್ಲಿ ಒಂದಿಯೂ ಕೂಡ ಹೊಂದದೇ ಇರುವವರಾಗೆ ಯಾಕಿದ್ದೀರಿ? ಈ ಮೊದಲನೇ ಕೊರಿಂಥಿ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ, ನಿನಗೂ ಇತರರಿಗೂ ತಾರತಮ್ಯ ಮಾಡಿದವರು ಯಾರು? ದೇವರಿಂದ ಹೊಂದಿರುವಂಥದ್ದು ನಿನ್ನಲ್ಲಿ ಒಂದಾದರೂ ಉಂಟೋ? ನಿನ್ನಲ್ಲಿ ದೇವರಿಂದ ಹೊಂದಿದ್ದು ಒಂದಾದರೂ ಉಂಟೋ? ಇದೆಯಾ ನಿನ್ನಲ್ಲಿ? ಹೊಂದಿದ ಮೇಲೆ ಹೊಂದದವನಂತೆ ನೀನು ಯಾಕೆ ಹಿಗ್ಗಿಕೊಳ್ಳುತ್ತಿ? ದೇವರಿಂದ ಹೊಂದಿದ ಮೇಲೆ ಹೊಂದದೇ ಇರುವಂತೆ ಯಾಕೆ ಹಿಗ್ಗಿಕೊಳ್ಳುತ್ತಿ? ಇವತ್ತು ನಿನ್ನ ಜೀವನದಲ್ಲಿ ನೀನು ದೇವರಿಂದ ಹೊಂದಿ, ದೇವರಿಂದ ಉಪಕಾರ ಹೊಂದಿ, ದೇವರಿಂದ ಆಶೀರ್ವಾದಗಳು ಹೊಂದಿ, ದೇವರಿಂದ ಸ್ವಸ್ಥತೆ ಹೊಂದಿ, ದೇವರಿಗಾಗಿ ನೀನು ಜೀವಿಸದೇ ಇದ್ರೆ, ದೇವರಿಗೆ ಕೃತಜ್ಞತೆ ಇಲ್ಲದೆ ನೀನಿದ್ರೆ, ಖಚಿತವಾಗಿ ನಿನ್ನ ಜೀವಿತವನ್ನು ಕೊಟ್ಟವರು ಯಾರು?
ದೇವರ ವಾಕ್ಯದಲ್ಲಿ ಒಂದು ವಚನ ಬರೆಯಲ್ಪಟ್ಟಿದೆ, ನೀವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೀರಿ. ಹಾಗಾದ್ರೆ ನಾವು ಆತ್ಮನಿಂದ ಜೀವಿಸ್ತಾ ಇದ್ದೇವೆ. ದೇವರು ಕೊಟ್ಟಂಥ ಶ್ವಾಸ, ದೇವರು ಕೊಟ್ಟಂಥ ಆತ್ಮ ನಮ್ಮ ಶರೀರದಿಂದ ಹೊರಟೋಗ್ಬಿಟ್ರೆ ನಮ್ಮ ದೇಹ ಮೃತ, ಅದು ಸತ್ತದ್ದಾಗಿದೆ. ಹಾಗಾದರೆ ಆತ್ಮ ಎಲ್ಲಿವರೆಗೂ ಇರ್ತದೆಯೋ ಅಲ್ಲಿವರೆಗೂ ನಮಗೆ ಬೆಲೆ. ನೋಡ್ರಿ, ಶರೀರದಲ್ಲಿ ಆತ್ಮ ಇರೋವರೆಗೂ ನಮ್ಮನ್ನೆಲ್ಲ ಮಾತಾಡ್ತಾರೆ, ಪಾಸ್ಟ್ರೇ ನಮಸ್ಕಾರ, ಪಾಸ್ಟರ್ ಪ್ರೈಸ್ ದಿ ಲಾರ್ಡ್ ಅಂತ ಹೇಳ್ತಾರೆ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಒಂದು ವೇಳೆ ಈ ಪಾಸ್ಟರ್ ಶರೀರದಲ್ಲಿರುವ ಆತ್ಮನ ಹೊರಟೋಗ್ಬಿಟ್ರೆ ಬಂದವರೆಲ್ಲ ಹೇಳ್ತಾರೆ, ಪಾಸ್ಟರ್ ಬದುಕಿದ್ದಾಗ ಹಾಗೆ ಮಾಡಿದರು, ಹೀಗೆ ಮಾಡಿದರು, ಈಗ ಆ ಪಾಸ್ಟರ್ ಶರೀರದಲ್ಲಿ ಆತ್ಮ ಇಲ್ಲ, ಹಾಗಾಗಿ ಪಾಸ್ಟರ್ ಹಣ ಮಲಗಿಸಿದ್ದಾರೆ. ಹಾಗಾದ್ರೆ ಆಲೋಚನೆ ಮಾಡಿರಿ, ನನ್ನ ಮೇಲೆ ನಾನೇ ಹಾಕ್ಕೊಂಡು ಈ ಮಾತು ಹೇಳ್ತಾ ಇದ್ದೇನೆ, ಆಲೋಚನೆ ಮಾಡಿರಿ. ಶರೀರದಲ್ಲಿ ಆತ್ಮ ಇರೋವರೆಗೂ ಈ ಶರೀರಕ್ಕೆ ಬೆಲೆ. ಈ ಶರೀರವನ್ನು ಮಾತಾಡ್ತಾರೆ, ಈ ಶರೀರವನ್ನು ಕರೀತಾರೆ. ಈ ಶರೀರದಲ್ಲಿ ಇವತ್ತು ಆತ್ಮ ಇರೋದಕ್ಕೆ ಈ ವಾಕ್ಯ ಹೇಳಲಿಕ್ಕೆ ನನ್ನನ್ನು ಕರೆದಿದ್ದಾರೆ. ಒಂದು ವೇಳೆ ಈ ಶರೀರದಲ್ಲಿ ನನ್ನ ಆತ್ಮ ಇಲ್ಲದೆ ಹೋಗಿದ್ರೆ ನಾನು ಈ ದಿನ ಜೀವಂತವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಉಪಕಾರಕ್ಕೆ ನಾನು ಬದಲಾಗಿ ದೇವರಿಗೆ ಏನು ಸಲ್ಲಿಸಲಿ? ನನ್ನ ಜೀವಮಾನವೆಲ್ಲ ಆತನ ಸೇವೆಯನ್ನು ಮಾಡಿದರು, ಆತನನ್ನು ಸ್ತುತಿಸಿದರು, ಆತನ ಕಾರ್ಯಗಳನ್ನು ವರ್ಣಿಸಿದರು. ಆತನ ಋಣವನ್ನು ವೈಯಕ್ತಿಕವಾಗಿ ನಾನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ನನ್ನ ಜೀವನದಲ್ಲಿ ದೇವರು ಮಾಡಿದ ಉಪಕಾರಗಳಿಗಾಗಿ ಬದಲಾಗಿ ನಾನೇನು ಕೊಡಲಿ? ಅದಕ್ಕೆ ದಾವೀದನು ಹೇಳುವ ಹಾಗೆ ಆತನ ರಕ್ಷಣೆ ಪಾತ್ರನ ತೆಗೆದುಕೊಂಡು ನಾನು ಆತನ ಸ್ವಾರ್ಥೆಯನ್ನು ನಾನೇನು ಮಾಡ್ತೇನೆ? ಸಾರ್ತೇನೆ. ಆತನ ಕಾರ್ಯಗಳನ್ನು ವರ್ಣಿಸುವನೆಂಬುದಾಗಿ ಭಕ್ತನ ಹೇಳುವ ಹಾಗೆ ಉದಯ ಕಾಲದಲ್ಲಿ ನೀನು ಒಂದಿಯೂ ಕೂಡ ಹೊಂದದೇ ಇರುವವನಂತೆ ಯಾಕೆ ಹೀಗೆ ಗೊತ್ತಿ? ಈ ಪ್ರಶ್ನೆ ಹಾಕ್ಕೊಳ್ರಿ ನಿಮ್ಮ ಹೃದಯದಲ್ಲಿ. ನೀವು ದೇವರಿಂದ ಒಂದಿ ಕೂಡ ಒಂದದೇ ಇರುವವರಾಗಿ ಯಾಕಿದ್ರಿ? ಅನೇಕ ಸಾರಿ ಮರ್ತು ಬಿಡ್ತೇವೆ. ಸ್ವಲ್ಪ ನಾವು ಮೇಲೆ ಬಂದ್ಬಿಟ್ರೆ, ಹಣ ಗಳಿಸಿಬಿಟ್ರೆ, ಅಥವಾ ನಮ್ಮನ್ನು 4 ಜನ ಸಾರ್ ಎಂಬುದಾಗಿ ಹೇಳುವಾಗ ಸೆಲ್ಯೂಟ್ ಹೊಡೆದು ಬಿಟ್ರೆ, ಅಥವಾ ರಾಜಕೀಯ ಬಲನ ಉನ್ನತವಾದ ಸ್ಥಿತಿಗತಿಗಳು ಬಂದ್ಬಿಟ್ರೆ ನಾವು ಹಳೆದನ್ನು ಮರ್ತು ಬಿಡ್ತೇವೆ. ಒಂದ್ಸಲ ಆಲೋಚನೆ ಮಾಡೋಣ, ನಾವೆಲ್ಲಿದ್ವಿ, ನಾವು ಹೇಗಿದ್ವಿ, ದೇವರು ನಮ್ಮನ್ನು ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ತಂದಿದ್ದಾನೆ. ಇದನ್ನು ನೆನಪು ಮಾಡಿಕೊಂಡು ದೇವರಿಗೆ ಪ್ರತಿದಿನ ಕೃತಜ್ಞತೆ ಸಲ್ಲಿಸುವಂಥದ್ದು ಬಹಳ ಪ್ರಾಮುಖ್ಯ. ಓದೇ ಕಾಲದಲ್ಲಿ ಕ್ರಿಸ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, 1 ಕೊರಿಂಥ ಪತ್ರಿಕೆ 4:7 ವಚನದಲ್ಲಿ ಹೇಳ್ತಾನೆ, ನೀನು ಒಂದಿ ಕೂಡ ಒಂದದೇ ಇರುವವನಂತೆ ಯಾಕೆ ಇಕ್ಕುತ್ತಿ? ದೇವರಿಂದ ಹೊಂದಿದ ನೀನು ನೆನಪು ಮಾಡ್ಕೋ, ದೇವರ ಕಾರ್ಯಗಳು ನೆನಪು ಮಾಡ್ಕೋ, ದೇವರ ಕಾರ್ಯಗಳನ್ನು ನೀನೇನು ಮಾಡು, ಅದ್ಭುತಗಳನ್ನು ನೆನಪು ಮಾಡ್ಕೊ. ಆಗಲೇ ನಾನು ಕೀರ್ತನಲ್ಲಿ ಹೇಳಿದ ಹಾಗೆ 77ನೇ ಕೀರ್ತನಲ್ಲಿ 11-12ನೇ ವಚನದಲ್ಲಿ ನೋಡುವ ಹಾಗೆ ಆತನ ಅದ್ಭುತಗಳನ್ನು ನಾನು ನೆನಪು ಮಾಡಿಕೊಂಡಿದ್ದೇನೆ, ನಾನು ಅವುಗಳನ್ನು ನೆನೆಸ್ತೇನೆ, ನಾನು ಅವುಗಳನ್ನು ನೆನಪು ಮಾಡಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಎಂಬುದಾಗಿ ಭಕ್ತನು ಹೇಳುವ ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ನೆನಪು ಮಾಡ್ಕೊಳ್ಬೇಕ್ರಿ. ನಾವು ಕೆಲವು ತಮಾಷೆಗಳನ್ನು ಅಥವಾ ಯಾವುದಾದ್ರೂ ನಗುವ ಸಂಗತಿಗಳನ್ನು ನೆನಪು ಮಾಡಿ ಆಗಾಗ ನಾಗ್ತಾ ಇರ್ತೇವೆ. ಹಾಗಾದರೆ ಒಳ್ಳೆಯ ಕ್ರಿಯೆಗಳು, ದೇವರು ಮಾಡಿದ ಉಪಕಾರ, ದೇವರು ಮಾಡಿದ ಸಹಾಯ, ದೇವರು ಮಾಡಿದಂಥ ಸ್ವಸ್ಥತೆ, ದೇವರು ನಡೆಸಿದಂಥ ರೀತಿ, ಇವುಗಳನ್ನು ನಾವು ಆಲೋಚನೆ ಮಾಡೋಣ. ನಮ್ಮ ಸೇವೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಆರ್ಥಿಕ ಸ್ಥಿತಿಗಳಲ್ಲಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಸ್ಥಿತಿಯಲ್ಲಿ, ಅನಾರೋಗ್ಯದಲ್ಲಿರುವಾಗ, ಒಬ್ಬಂಟಿಗರಾಗಿದ್ದಾಗ, ಚಿಂತೆಯಲ್ಲಿದ್ದಾಗ, ವೇದನಲ್ಲಿದ್ದಾಗ ಕರ್ತನ ವಾಕ್ಯ ನಮ್ಮನ್ನು ನಡೆಸಿದ ರೀತಿಯನ್ನು ನೆನಪು ಮಾಡಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಬಹಳ ಪ್ರಾಮುಖ್ಯವಾದ ಸಂಗತಿ. ಹಾಗಾದರೆ ಕೃತಜ್ಞತೆ ಸಲ್ಲಿಸದೆ ಹೋದರೆ ನಮ್ಮಷ್ಟಕ್ಕೆ ನಮ್ಮ ಶಕ್ತಿಯಿಂದ ನಾವೇ ಸಾಧಿಸಿದ್ದೇವೆ ಎಂದು ಗರ್ವಪಟ್ಟ ಹಾಗೆ. ಹಾಗಾದರೆ ನಮ್ಮಷ್ಟಕ್ಕೆ ನಾವೇನಾದರೂ ಸಾಧಿಸ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ದೇವರ ಮಹಾಕೃಪೆ ನಮ್ಮನ್ನು ಈ ಸ್ಥಿತಿಯಲ್ಲಿ ಸಾಧಿಸುವಂತೆ ಮಾಡಿತು. ಹಾಗಾದರೆ ಆ ಕೃಪೆಗಾಗಿ ದೇವಾದಿ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು, ಆರಾಧಿಸಬೇಕು, ಆತನನ್ನು ಕೊಂಡಾಡುವಂಥದ್ದು ಬಹಳ ಶ್ರೇಷ್ಠವಾದಂಥ ಸಂಗತಿಯಾಗಿದೆ. ಹಾಗಾದರೆ ಈ ಉದಯ ಕಾಲದಲ್ಲಿ ಕ್ರಿಸ್ತನಲ್ಲಿ ಪ್ರಿಯರೇ, ಈ ವಾಕ್ಯಗಳನ್ನು ಗಮನಿಸುವಾಗ ನಮ್ಮ ಜೀವಿತದಲ್ಲಿ ಕೃತಜ್ಞತೆ ಬಹಳ ಪ್ರಾಮುಖ್ಯ. ಮುಂದೆ ಒಂದು ವಚನಕ್ಕೆ ಹೋಗೋಣ. ದೇವರು ನಮ್ಮನ್ನು ನಡೆಸಿದ ರೀತಿ ನೋಡ್ರಿ, 32ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ ಗ್ರಂಥ 32ನೇ ಅಧ್ಯಾಯ 11-12ನೇ ವಚನ. ಧರ್ಮೋಪದೇಶ ಕಾಂಡ ಗ್ರಂಥ, ದಿ ಬುಕ್ ಆಫ್ ಡಿಟರ್ನೋಮಿ, ಚಾಪ್ಟರ್ 32 32ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ ಗ್ರಂಥ 32ನೇ ಅಧ್ಯಾಯ 11-12ನೇ ವಚನ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನೋಡ್ರಿ, ದಿ ಬುಕ್ ಆಫ್ ಡಿಟರ್ನೋಮಿ ಚಾಪ್ಟರ್ 32 ವರ್ಸ್ 11 and 12. ಧರ್ಮೋಪದೇಶ ಕಾಂಡ ಗ್ರಂಥ 32ನೇ ಅಧ್ಯಾಯ 11-12ನೇ ವಚನ. ದ್ವಿತೀಯೋಪದೇಶ ಕಾಂಡ ಗ್ರಂಥ 32 ಅಧ್ಯಾಯ 11-12 ವಚನ. ಅಲ್ಲಿ ಹೀಗೆ ಹೇಳ್ತದೆ, ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ
ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಂಡದ್ದು, ಯಾವ ಅನ್ಯ ದೇವರಾದರೂ ಇಲ್ಲದೆ ಯೆಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದ್ದು. ನೋಡ್ರಿ, ದೇವರಿಗೆ ಸ್ತೋತ್ರ. ಈ ಧರ್ಮೋಪದೇಶ ಕಾಂಡ ಗ್ರಂಥ 32ನೇ ಅಧ್ಯಾಯ 11-12ನೇ ವಚನ ನೋಡುವಾಗ, ಹದ್ದು ತನ್ನ ಮರಿಗಳನ್ನು ಗೂಡಿನಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ. ಹದ್ದು ಎತ್ತರವಾದ ಪರ್ವತದ ಮೇಲೆ ಮುಳ್ಳಿನ ಪೊದೆ ಕಡ್ಡಿಗಳಿಂದ, ಮುಳ್ಳಿನ ಆ ಬೇಲಿಯಿಂದ ತನ್ನ ಗೂಡನ್ನು ಕಟ್ಟಿಕೊಳ್ಳುತ್ತೆ. ಎತ್ತರವಾದ ಸ್ಥಳದಲ್ಲಿ ಆ ಗೂಡನ್ನು ಕಟ್ಟಿದಂಥ ಹದ್ದು ನಿಧಾನವಾಗಿ ಒಂದೊಂದು ಕಡ್ಡಿಗಳನ್ನು ಕಿತ್ತಿ ತನ್ನ ಮರಿಯನ್ನು ಆ ಬೆಟ್ಟದಿಂದ ತಳ್ಳಿ ಏನು ಮಾಡುತ್ತೆ, ಅದು ಕೆಳಗಡೆ ಬೀಳುವಾಗ, ರೆಕ್ಕೆಗಳನ್ನು ಚಾಚಿಕೊಂಡು ಬೀಳುವಾಗ ಅದು ಅದರ ಸುತ್ತಲೂ ಏನು ಮಾಡುತ್ತಂತೆ, ಆರಿಕೊಂಡು ಬರುತ್ತೆ. ನೋಡ್ರಿ, ಚೆನ್ನಾಗಿ ಹೇಳ್ತಾನೆ. ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಂಡದ್ದು, ಯಾವ ಅನ್ಯ ದೇವರಾದರೂ ಇಲ್ಲದೆ ಯೆಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದ್ದು. ನೋಡ್ರಿ, ಆಲೋಚನೆ ಮಾಡ್ರಿ, ಈ ವಚನವನ್ನು ನೋಡ್ರಿ. ಹದ್ದು ತನ್ನ ಮರಿ ಇನ್ನೇನು ನೆಲಕ್ಕೆ ಬೀಳುತ್ತೆ ಅನ್ನುವಾಗ ಆರಿಕೊಂಡು ಬಂದು ಮತ್ತೆ ಮೇಲಕ್ಕೆ ಎತ್ತಿಕೊಂಡು ಹೋಗುತ್ತೆ. ತನ್ನ ರೆಕ್ಕೆಗಳನ್ನು ಚಾಚಿಕೊಂಡು ಬಂದು ಅದನ್ನು ಮತ್ತೆ ಮೇಲಕ್ಕೆ ಎತ್ಕೊಂಡು ಹೋಗಿ ಮತ್ತೆ ಮೇಲಿಂದ ಕೆಳಗೆ ಬಿಡುತ್ತೆ. ಇದರ ಅರ್ಥ ಅದು ಪರ್ಫೆಕ್ಟಾಗಿ ಹಾರುವಂಥದ್ದು ಕಲಿಬೇಕೆಂಬುದಾಗಿ ಈ ರೀತಿಯಲ್ಲಿ ಹದ್ದು ಪ್ರಾಕ್ಟೀಸ್ ಮಾಡುತ್ತೆ. ಇಲ್ಲಿ ಯೆಹೋವನು ಕೂಡ ಇಸ್ರಾಯೇಲರನ್ನ ಐಗುಪ್ತದಿಂದ ಕಾನಾನಿಗೆ ನಡೆಸುವಾಗ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ದೇವರ ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಅವರ ಸುತ್ತಲಿದ್ದು ಅವ್ರನ್ನೇನು ಮಾಡ್ತಿದ್ದಂತೆ, ಕಾಪಾಡ್ತಾ ಇದ್ದ. ರಾತ್ರಿ ಅಗ್ನಿಸ್ತಂಭವಾಗಿ, ಹಗಲು ಮೇಘಸ್ತಂಭವಾಗಿ ಕರ್ತನು ಅವರನ್ನು ನಡೆಸುತ್ತಾ ಬಂದ. ಅನೇಕ ಸಾರಿ ಅವರ ಕೃತಜ್ಞತೆ ಇಲ್ಲದೆ ಮೋಶೆ ಹತ್ರ ಹೋಗಿ ಭಯಂಕರವಾಗಿ ವಿರುದ್ಧವಾಗಿ ಅವರು ಮಾತನಾಡುವಂಥದ್ದು, ಗುಣಗುಟ್ಟುವಂಥದ್ದು ನಾವು ಗಮನಿಸ್ತೇವೆ. ಇವತ್ತು ನಮ್ಮ ಜೀವನದಲ್ಲಿ ಕೂಡ ಅನೇಕ ಸಾರಿ ಕೃತಜ್ಞತೆಯನ್ನು ಮರೆತು ಗುಣಗುಟ್ಟುವಂಥ ಸ್ವಭಾವ ಬಹಳ ಜನರ ಜೀವನದಲ್ಲಿ ಗುಣಗುಟ್ಟುವಂಥದ್ದು. ಏನು ಪ್ರಾರ್ಥನೆ ಮಾಡಿದರೆ ಏನಿದೆ ಬಿಡ್ರಿ, ಏನು ದುಡಿದ್ರೆ ಏನಿದೆ ಬಿಡ್ರಿ, ಏನು ಮಾಡಿದರೆ ಏನಿದೆ ಬಿಡ್ರಿ, ಯಾವಾಗಲೂ ಕೂಡ ಗುಣಗುಡ್ತಾ ಇರ್ತಾರೆ. ಕ್ರಿಸ್ತನಲ್ಲಿ ಪ್ರಿಯರೇ, ದೇವರ ಮಕ್ಕಳಾದ ನಾವು ಗುಣಗುಟ್ಟ ಅವಶ್ಯಕತೆ ಇಲ್ಲ. ಪ್ರಾರ್ಥನೆ ಮಾಡಿ ಕರ್ತನಿಗೆ ಒಪ್ಪಿಸುವಾಗ ನಮ್ಮ ಪಕ್ಷದಲ್ಲಿ ದೇವರು ನೂತನ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. ನಮ್ಮೆಲ್ಲರ ಜೀವನದಲ್ಲಿ ಕೂಡ ದೇವರು ಬಲವಾದ ಯೋಜನೆಯನ್ನು ಮಾಡಿದ್ದಾನ್ರಿ. ಯೋಜನೆ ಇಲ್ಲದೆ ನಾವ್ಯಾರು ಈ ರೀತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ಮಹಾ ಯೋಜನೆಯೊಳಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ ದೇವರ ಆತ್ಮನು ನಮ್ಮನ್ನು ಬಲವಾಗಿ ಆತನ ಚಿತ್ತಾನುಸಾರವಾಗಿ ನಮ್ಮನ್ನು ನಡೆಸಲಿಕ್ಕೆ ಸಾಧ್ಯ. ಉದಯ ಕಾಲದಲ್ಲಿ ಕಾರ್ಯಕ್ರಮ ವೀಕ್ಷಿಸುವಂಥ ಪ್ರಿಯ ಸಹೋದರನೇ, ಸಹೋದರಿಯೇ, ಒಂದ್ಸಲ ಆಲೋಚನೆ ಮಾಡು. ದೇವರ ಆತ್ಮನು ನಮ್ಮ ಜೀವನದಲ್ಲಿ ಮಾಡುವಂಥ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಬೇಕು. ಇಲ್ಲಿ ಇಸ್ರಾಯೇಲ್ ಜನರನ್ನ ಹದ್ದು ತನ್ನ ಮರಿಗಳನ್ನು ಗೂಡಿನಿಂದ ಹೊರಡಿಸಿ ಅವುಗಳ ಬಳಿಯಲ್ಲೇ ಹಾರಾಡುವಂತೆ. ನೋಡ್ರಿ, ಯೆಹೋವನು ತನ್ನ ರೆಕ್ಕೆಯನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಂಡದ್ದು ನಾವು ನೆನಪು ಮಾಡಿಕೊಳ್ಬೇಕು. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರ ಹದ್ದಿನಂತೆ ತನ್ನ ಮರಿ ನೆಲಕ್ಕೆ ಬೀಳದಂತೆ ಅದು ಮೇಲಕ್ಕೆ ಎತ್ತಿಕೊಂಡು ಹೋಗಿ ಪರ್ಫೆಕ್ಟಾಗಿ ಹಾರುವವರೆಗೂ ಪ್ರಾಕ್ಟೀಸ್ ಹೇಗೆ ಮಾಡಿಸುತ್ತೋ, ಕರ್ತನ ಆತ್ಮನು ನಮ್ಮನ್ನು ಸ್ಥಿರಪಡಿಸುವವರೆಗೂ ಕರ್ತನ ಉಪಕಾರ ನಮ್ಮನ್ನು ಬಿಡಲಿಲ್ಲ, ಕರ್ತನ ಮೇಲುಗಳು ನಮ್ಮನ್ನು ಬಿಡಲಿಲ್ಲ, ಕರ್ತನ ನಡೆಸುವಿಕೆ ನಮ್ಮನ್ನು ಬಿಡಲಿಲ್ಲ. ಹಾಗಾದರೆ ಇವತ್ತು ನಮಗೆ ಯಾರಾದರೂ ಬಂದು ಧೈರ್ಯ ಹೇಳೋರು ಎಷ್ಟೊತ್ತು ನಮ್ಮ ಜೊತೆ ಇರ್ತಾರ್ರಿ. ಒಂದು ವೇಳೆ ಒಂದು ದಿನ ಇರ್ಬೋದು, 2 ದಿನ ಇರ್ಬೋದು, ಓಕೆ, ಭಾಳ ಅಂದ್ರೆ 1 ತಿಂಗಳು 2 ತಿಂಗಳು ಇದ್ದು ನಿಮಗೆ ಧೈರ್ಯ ಹೇಳ್ಬೋದು ಅಂದ್ಕೊಳ್ರಿ. ಒಂದು ವೇಳೆ ಯಾರಾದರೂ ಮನೇಲಿ ಮರಣ ಹೊಂದಿದಾಗ ಎಲ್ಲರೂ ಬರ್ತಾರೆ, ಅವತ್ತೆಲ್ಲ ಸಮಾಧಿ ಆದಮೇಲೆ ಜೊತೆಗಿರ್ತಾರೆ, ಧೈರ್ಯ ಹೇಳ್ತಾರೆ, ಮತ್ತೆ ಅವರವರ ಮನೆಗಳಿಗೆ ಹೊರಟೋಗ್ಬಿಡ್ತಾರೆ. ನಮಗೆ ಧೈರ್ಯ ಪಡಿಸುವವನು ಏಕೈಕ ದೇವರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಮಾತ್ರ. ನಮ್ಮ ಅಂತರಂಗ ಬಲ್ಲವನು, ನಮ್ಮ ಸ್ಥಿತಿಗತಿಗಳು ಬಲ್ಲವನು. ನಮ್ಮೆಲ್ಲ ಸ್ಥಿತಿಗಳಲ್ಲಿಯೂ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಉದಯ ಕಾಲದಲ್ಲಿ ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ, ದೇವರ ಮಕ್ಕಳೇ, ಒಂದ್ಸಲ ಆಲೋಚನೆ ಮಾಡ್ರಿ. ಯೆಹೋವನು ಅವರನ್ನು ನಡೆಸಿದ ರೀತಿ, ನಮ್ಮನ್ನು ವೈಯಕ್ತಿಕವಾಗಿ ನಡೆಸಿದ ರೀತಿ ನೆನಪು ಮಾಡಿಕೊಳ್ಳೋಣ. ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು ಬಹಳ ಪ್ರಾಮುಖ್ಯ. ಹದ್ದಿನಂತೆ ಯೆಹೋವನು ತನ್ನ ರೆಕ್ಕೆಯನ್ನು ಚಾಚಿ ನಮ್ಮನ್ನು ನಡೆಸಿದ ವಿಧಾನ, ನಮ್ಮ ಇಸ್ರಾಯೇಲ್ ಜನರನ್ನು ನಡೆಸಿದ ರೀತಿ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಇಂದಿನವರೆಗೂ ದೇವರು ನಮ್ಮನ್ನು ನಡೆಸ್ತಾ ಬಂದಿದ್ದಾನಲ್ಲ, ಅಷ್ಟು ಸುಲಭವಾಗಿ ನಮ್ಮ ಪ್ರಯಾಣ ಸಾಗಲಿಲ್ಲ ರೀ. ಅಷ್ಟು ಸುಲಭವಾಗಿ ನಮ್ಮ ಜೀವಿತ ಈ ಮಟ್ಟಿಗೆ ಬಂದು ನಿಲ್ಲಲಿಲ್ಲ. ಇದರ ಹಿಂದೆ ನಾವು ಬಹಳ ಸ್ಟ್ರಗಲ್ ಇದೀರಿ ಅಂತ ಹೇಳ್ತಿರಲ್ಲ, ಆ ಸ್ಟ್ರಗಲ್ ಜೊತೆಗೆ, ಆ ಪ್ರಯಾಸದ ಜೊತೆಗೆ ಕರ್ತನ ಮಹಾ ಕೃಪೆ ನಮ್ಮೊಟ್ಟಿಗಿತ್ತು. ಮಹಾ ಕೃಪೆ ನಮ್ಮನ್ನು ಈ ಸ್ಥಿತಿಯಲ್ಲಿ ತಂದು ನಿಲ್ಲಿಸಿದೆ. ದೇವಾದಿ ದೇವರು ಮಾಡಿದ ಉಪಕಾರಗಳಿಗೆ ಬದಲಾಗಿ ಏನು ಸಲ್ಲಿಸೋಣ?
ಭಕ್ತನು ಹೇಳ್ತಾನೆ, ನನ್ನ ಜ್ಯೇಷ್ಠ ಪುತ್ರನನ್ನು ನಿನಗೆ ಒಪ್ಪಿಸಿದರೂ ಸಾಲದು, ಸಾವಿರಾರು ನದಿಗಳಷ್ಟು ತೈಲವನ್ನು ನಿನಗೆ ಅರ್ಪಿಸಿದ್ರು ನಿನ್ನ ಉಪಕಾರಗಳನ್ನು ನಾನು ಸಲ್ಲಿಸಲಿಕ್ಕೆ ಆದೀತಾ ದೇವರೇ ಎಂಬುದಾಗಿ ಭಕ್ತನು ಹೇಳುವ ಹಾಗೆ ಇವತ್ತು ನಮ್ಮ ಜೀವಿತಗಳಲ್ಲಿ ದೇವರು ಮಾಡಿದ ಉಪಕಾರಗಳಿಗಾಗಿ ನಾವೇನು ಮಾಡೋಣ? ಕ್ರಿಸ್ತನಲ್ಲಿ ಪ್ರಿಯರೇ, ಕೃತಜ್ಞತೆ ಬಹಳ ಪ್ರಾಮುಖ್ಯ. ಕೃತಜ್ಞತೆ ಸಲ್ಲಿಸದೆ ಇದ್ದರೆ ನಮ್ಮಷ್ಟಕ್ಕೆ ನಾವೇ ಸಾಧಿಸಿದ್ದೇವೆಂದರ್ಥ. ನಮ್ಮಷ್ಟಕ್ಕೆ ನಾವೇ ಸಾಧಿಸುವ ಯೋಗ್ಯತೆ ನಮ್ಮಲ್ಲಿಲ್ಲ. ನಮ್ಮಷ್ಟಕ್ಕೆ ನಾವೇ ಸಾಧಿಸುವ ಸಾಮರ್ಥ್ಯವುಳ್ಳವರು ನಾವಲ್ಲ. ದೇವರ ಮಹಾಕೃಪೆಯಿಂದಲೇ ನಾವೇನಾದರೂ ಹೊಂದಿದ್ದೇವೆ. ನಾವು ಹೊಂದಿರುವುದೆಲ್ಲವೂ ಆತನ ಕೃಪೆಯೇ. ಆತನ ಕೃಪೆ ಇಲ್ಲದೆ ನಾವಿಲ್ಲ. ಹಾಗಾದರೆ ಪ್ರತಿ ವಿಷಯಗಳಲ್ಲಿ ಕೂಡ ನಾವು ದೇವರಿಗೆ ಏನು ಮಾಡಬೇಕಂತೆ? ಕೃತಜ್ಞತೆಯನ್ನು ಸಲ್ಲಿಸಬೇಕು. ಕೊನೆಯಲ್ಲಿ ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ದಿ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 4 ವರ್ಸ್ 6. ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ. ಇಲ್ಲಿ ಏನಂತ ಬರೆದಿದೆ? ದಿ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 4 ವರ್ಸ್ 6. ಫಿಲಿಪ್ಪಿ ಪತ್ರಿಕೆ 4ನೇ 6ನೇ ವಚನದಲ್ಲಿ ಹೇಳ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಹೀಗೆ ಮಾಡಿದರೆ ಕಾಯುತ್ತಾಗಲಿ, ಹಾಗೆ ಮಾಡದೇ ಇದ್ರೆ ಆತನ ಶಾಂತಿ ನಮ್ಮನ್ನು ಕಾಯುವುದಿಲ್ಲ. ಹಾಗಾದರೆ ಫಿಲಿಪ್ಪಿ ಪತ್ರಿಕೆ 4ನೇ 6ನೇ ವಚನದಲ್ಲಿ ಹೇಳ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ, ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ಏನು ಮಾಡ್ರಿ ಅಂತ ಹೇಳ್ತಾನೆ? ದೇವರಿಗೆ ತಿಳಿಯಪಡಿಸ್ರಿ. ಆಗ ನಿನ್ನ ಎಲ್ಲ ಗ್ರಹಿಕೆ ಇದೆಲ್ಲ ಅದಕ್ಕೆ ಮೀರುವ ಒಂದಿದೆ, ಅದು ದೇವರ ಶಾಂತಿ. ಹಲ್ಲೆಲೂಯಾ. ಭಾಳ ಜನ ಅಂತಾರೆ, ನಾನು ಭಾಳ ಸೂಕ್ಷ್ಮ ರೀ, ನಾನು ನಿಧಾನ ಸೂಕ್ಷ್ಮವಾಗಿ ಎಲ್ಲ ತಿಳ್ಕೊಂಡು ಬಿಡ್ತೀನಿ ರೀ. ವಾಕ್ಯ ಹೇಳುತ್ತೆ, ಎಲ್ಲ ಗ್ರಹಿಕೆಗೆ ಮೀರುವ ದೇವರ ಶಾಂತಿನೇ ನಿನ್ನ ಹೃದಯವನ್ನು ಕಾಯ್ಬೇಕಾ? ನೋಡ್ರಿ, ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿ ನಿಮ್ಮ ಹೃದಯಗಳನ್ನು ಮತ್ತು ನಿನ್ನ ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಏನು ಮಾಡಬೇಕು? ಕಾಯಬೇಕು. ಕಾಯಬೇಕಾದ್ರೆ ನೀನು ಎಲ್ಲ ವಿಷಯದಲ್ಲಿ ಚಿಂತೆ ಮಾಡದೆ, ಎಲ್ಲ ವಿಷಯದಲ್ಲಿ ಕೃತಜ್ಞತೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಬೇಕು. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ನಿಮ್ಮ ಹೃದಯಗಳನ್ನು ನಿಮ್ಮ ಯೋಚನೆಗಳನ್ನು ಕಾಯುತ್ತೆ. ಇಲ್ಲದೆ ಹೋದ್ರೆ ಅದು ನಿನ್ನ ಭ್ರಮೆ ಕಾಯ್ತಾ ಇದೆ ಅಂತ ನೀನು ಕಾಯ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಈ ಕ್ರಿಯೆ ಮಾಡಿದಾಗ ಅದಾಗುತ್ತೆ, ಇಲ್ಲದೆ ಹೋದರೆ ಆಗೋದಿಲ್ಲ. ಹಾಗಾದರೆ ಕ್ರಿಸ್ತನಲ್ಲಿ ಪ್ರಿಯರೇ, ಈ ವಚನವನ್ನು ನೀವು ಆಲೋಚನೆ ಮಾಡಿರಿ. ಹಾಗಾದರೆ ಯಾವ ವಿಷಯದಲ್ಲಿ ಚಿಂತೆ ಮಾಡುವ ಅವಶ್ಯಕತೆ ನಮಗಿಲ್ಲ. ನನಗೆ ಡಾಕ್ಟರ್ ಹೇಳಿದರು, ಮುಗೀತು, ಹೆಂಗಿದೆ ಗೊತ್ತಿಲ್ಲ, ನಾನು ಚಿಂತೆ ಮಾಡಿ ಮನುಷ್ಯನ ಅನ್ಕೊಳ್ತಿದ್ದೆ. ದೇವರೇ, ಏನು ನಿನಗೆ ಅಸಾಧ್ಯವಾದ ಯಾವುದಾದ್ರೂ ಇದೆಯಾ? ನಿನಗೆ ಸಮಸ್ತವೂ ಸಾಧ್ಯ. 91ನೇ ಕೀರ್ತನೆಯಲ್ಲಿ ಹೇಳ್ತೀಯ, ನಾನು ಸಮಸ್ತ ರೋಗಗಳನ್ನು ವಾಸಿ ಮಾಡುವನು. ಸ್ವಾಮಿ, ನಾನು ನಿನ್ನ ಕಡೆ ನೋಡ್ತಾ ಇದ್ದೇನೆ, ಸಹಾಯ ಮಾಡನ್ನುವಾಗ ದೇವರು ಅದ್ಭುತವಾಗಿ ನನ್ನ ಜೀವನದಲ್ಲಿ ಎಲ್ಲ ರಿಪೋರ್ಟ್ಸ್ ಚೇಂಜ್ ಆಗ್ತಾ ಬರ್ತಾ ಇದೆ. ಅದ್ಭುತವಾದ ಬಲ, ಅದ್ಭುತವಾದ ಶಕ್ತಿ, ಬಿಡುಗಡೆಯನ್ನು ಕರ್ತನ ಆತ್ಮನ ಕೊಟ್ಟು ಈ ದಿನ ನಿಮ್ಮ ಮುಂದೆ ಇಷ್ಟು ಬಲವಾಗಿ ಕರ್ತನನ್ನು ನಿಲ್ಲಿಸಿದ್ದಾನೆ. ಕ್ರಿಸ್ತನಲ್ಲಿ ಪ್ರಿಯರೇ, ಆಲೋಚನೆ ಮಾಡಿರಿ. ದೇವರಿಗೆ ಕೃತಜ್ಞತೆ ಹೇಳುವಾಗ, ಸ್ತುತಿಸುವಾಗ, ಕೊಂಡಾಡುವಾಗ, ಆತನ ಉಪಕಾರಗಳನ್ನು ನೆನೆಸುವಾಗ ನಮ್ಮ ಜೀವಿತದಲ್ಲಿ ದೇವರ ಮಹಾ ಮೇಲುಗಳನ್ನು ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ಹೇಳ್ತಾನೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ. ಯಾವುದೇ ಆಗಲಿ, ವಾಟ್ ಎವರ್ ಮೇ ಬಿ, ಎನಿಥಿಂಗ್ ಎನಿವೇರ್, ಏನೇ ಆಗಲಿ, ಎಲ್ಲವುಗಳನ್ನು ದೇವರ ಪಾದದ ಬಳಿಯಲ್ಲಿ ಇಟ್ಬಿಡೋಣ. ಆತನೇ ನಮಗೋಗಿ ಚಿಂತಿಸ್ತಾನೆ. ನಾನು ಸತ್ಯ ಹೇಳ್ತೇನೆ ನೋಡ್ರಿ, ಚಿಂತೆ ಮಾಡುವಾಗ ಊಟ ಹೋಗೋದಿಲ್ಲರಿ, ಚಿಂತೆ ಮಾಡಿದ್ರೆ ನಿದ್ದೆ ಬರೋದಿಲ್ಲ, ಚಿಂತೆ ಮಾಡಿದ್ರೆ ಬೈಬಲ್ ಓದೋಕ್ಕಾಗಲ್ಲ, ಚಿಂತೆ ಮಾಡಿದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಚಿಂತೆ ಮಾಡ್ತಾ ಇದ್ರೆ ನಿನಗೆ ಯಾವುದು ತೋಚೋದಿಲ್ಲ, ನಿನ್ನ ಶರೀರ ಕುಗ್ಗಿ ಹೋಗುತ್ತೆ. ಆ ಎಲ್ಲ ಚಿಂತೆ ಯೇಸುವಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡುವಾಗ, ಕೃತಜ್ಞತೆ ಹೇಳುವಾಗ, ಓ ಎಲ್ಲ ಗ್ರಹಿಕೆ, ಎಲ್ಲ ಮನುಷ್ಯನ ಈ ಟೆನ್ಷನ್ ಇದೆಯಲ್ಲ, ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ನಿಮ್ಮ ಹೃದಯವನ್ನು, ನಿಮ್ಮ ಯೋಚನೆಗಳನ್ನು ಕಾಯುವಂಥದ್ದು. ಅದು ಕಾದು ನಿಮ್ಮನ್ನು ಸರಿಯಾದ ಸ್ಥಿತಿಯಲ್ಲಿ ನಡೆಸುತ್ತೆ. ಹಾಗಾದರೆ ನನ್ನ ಜೀವನದಲ್ಲಿ ನಾನು ಘಂಟಾಘೋಷವಾಗಿ ಹೇಳ್ತೇನೆ, ನನ್ನ ಕರ್ತನ ಕೃಪೆ ನನ್ನ ಮೇಲೆ ಇರೋವರೆಗೂ ಯಾವ ವ್ಯಾಧಿಯು ನನ್ನನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಕರ್ತನ ಕೃಪೆ ನನ್ನ ಮೇಲೆ ಬಲವಾಗಿರೋವರೆಗೂ ನಾನು ಎಲ್ಲಿವರೆಗೂ ಕೃತಜ್ಞತೆ ಹೇಳುತ್ತಾ ಕೃತಜ್ಞತೆ ಪೂರ್ವಕವಾಗಿ ಜೀವಿಸ್ತೇನೋ ಅಲ್ಲಿವರೆಗೂ ದೇವರು ಬಲವಾಗಿ ನನ್ನನ್ನು ತನ್ನ ಸೇವೆಯಲ್ಲಿ ಈ ಲೋಕದಲ್ಲಿ ಬಲವಾಗಿ ಉಪಯೋಗಿಸಲಿಕ್ಕೆ ಶಕ್ತನಾಗಿದೆ. ನಾನು ನೆನೆಸ್ತಾ ಇದ್ದೇನೆ, ನಾನು ನಂಬ್ತಾ ಇದ್ದೇನೆ. ಇವತ್ತು ನನ್ನ ಜೀವನದಲ್ಲಿ ಮಾಡಿದ ದೇವರು
ನಿಮ್ಮ ಜೀವನದಲ್ಲಿ ಕೂಡ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗಾದರೆ ನಾವು ಎಷ್ಟು ಸಂಗತಿಗಳನ್ನು ನೋಡಿದ್ವಿ ದೇವರ ವಾಕ್ಯದಲ್ಲಿ ನೋಡುವಾಗ, ಮೊದಲನೇದಾಗಿ ನೋಡ್ತಾ ಇದ್ವಿ 77ನೇ ಕೀರ್ತನೆ 11-12ನೇ ವಚನದಲ್ಲಿ ನೋಡಿದ್ವಿ, ನಾವು ದೇವರ ಅದ್ಭುತಗಳನ್ನು ಏನು ಮಾಡಬೇಕು, ನೆನಪು ಮಾಡಿಕೊಳ್ಬೇಕು, ದೇವರ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಬೇಕು. ಎರಡನೇದಾಗಿ ನಾವು ನೋಡ್ತಾ ಇದ್ದೀವಿ 1ನೇ ಕೊರಿಂಥಿ ಪತ್ರಿಕೆ 4-7ನೇ ವಚನದಲ್ಲಿ, ದೇವರಿಂದ ಒಂದಿ ಕೂಡ ಒಂದದೇ ಇರುವವನಂತೆ ಯಾಕೆ ಹಿಗ್ಗಿಕೊಳ್ಳುತ್ತೆ. ಮೂರನೇದಾಗಿ ನೋಡ್ತಾ ಇದ್ದೇವೆ 1ನೇ ಕೊರಿಂಥಿ ಪತ್ರಿಕೆ ಧರ್ಮೋಪದೇಶ ಕಾಂಡ ಗ್ರಂಥ 32:11-12ರಲ್ಲಿ ನಾವು ನೋಡಿದ್ವಿ. ಮೂರನೇದಾಗಿ, ಹದ್ದು ತನ್ನ ರೆಕ್ಕೆಗಳನ್ನು ಚಾಚಿಕೊಂಡು ತನ್ನ ಮರಿಯ ಸುತ್ತ ಹಾರಾಡುವಂತೆ ಯೆಹೋವನು ಕೂಡ ಇಸ್ರಾಯೇಲ್ ಜನರ ಸುತ್ತ ಹಾರಾಡುತ್ತಾ ಅವ್ರನ್ನ ಕಾಪಾಡಿ ನಡೆಸಿದ ವಿಧಾನವನ್ನು ನೆನಪು ಮಾಡಿಕೊಂಡ್ವಿ. ಇವತ್ತು ನಮ್ಮನ್ನು ಕೂಡ ಆ ರೀತಿಯಲ್ಲಿ ನಡೆಸಿದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಬಹಳ ಪ್ರಾಮುಖ್ಯ. ಕೊನೆಯದಾಗಿ ನಾವು 4ನೇದಾಗಿ ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡಿದ್ವಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ಏನು ಮಾಡಬೇಕಂತ ದೇವರಿಗೆ ಕೃತಜ್ಞತೆ, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುವಾಗ ನಮಗೆ ಬೇಕಾದನ್ನೆಲ್ಲ ನಾವು ದೇವರಿಗೆ ಕೇಳಬಹುದು. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಮ್ಮ ಹೃದಯವನ್ನು, ನಮ್ಮ ಯೋಚನೆಗಳನ್ನು ಕಾಯುವಂಥದ್ದಾಗಿದೆ. ಹಾಗಾದರೆ ಉದಯ ಕಾಲದಲ್ಲಿ ಕ್ರಿಸ್ತನಲ್ಲಿ ಪ್ರಿಯರೇ ಕೃತಜ್ಞತೆ ಉಳ್ಳವರಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದ ಸಂಗತಿ. ಕೃತಜ್ಞತೆ ಇಲ್ಲದೆ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಚಿಕ್ಕದರಲ್ಲಿ ನಂಬಿಗಸ್ತರಾಗಿದ್ದರೆ ದೊಡ್ಡ ಮಹಿಮೆಯನ್ನು ಹೊಂದಲಿಕ್ಕೆ ಸಾಧ್ಯ. ಹಾಗಾದರೆ ದೇವರು ಕೊಟ್ಟಂಥ ಅವಕಾಶ, ದೇವರು ಕೊಟ್ಟಂಥ ಈ ಜೀವಿತಕ್ಕೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆತನನ್ನು ಕೊಂಡಾಡುವಾಗ, ಆತನನ್ನು ಸ್ತುತಿಸುವಾಗ, ಆತನನ್ನು ಘನಪಡಿಸುವಾಗ ಕರ್ತನ ಆತ್ಮನು ನಮ್ಮೆಲ್ಲರ ಜೀವಿತದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾದರೆ ಉದಯ ಕಾಲದಲ್ಲಿ ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಈ ವಚನಗಳು ನನ್ನ ಜೀವನದಲ್ಲಿ ನನ್ನನ್ನು ಬಲಪಡಿಸಿ ಕೃತಜ್ಞತೆ ಉಳ್ಳವನಾಗಿ ಜೀವಿಸುವಂತೆ ನನ್ನನ್ನು ಪ್ರೇರೇಪಿಸಿದೆ. ಹಾಗಾದರೆ ಈ ದಿನ ಈ ರೀತಿಯಲ್ಲಿ ವಾಕ್ಯಗಳನ್ನು ಕೇಳುವಾಗ, ಈ ವಾಕ್ಯದ ಮೂಲಕ ಕರ್ತನ ನಮ್ಮೊಟ್ಟಿಗೆ ಮಾತನಾಡಿದ ನಮ್ಮದಾಗ ನಾನು ನೆನೆಸುವನಾಗಿದ್ದೇನೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮೂಲಕ ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಡೋಣ. ಕರ್ತನ ವಾಕ್ಯವನ್ನು ನಮ್ಮ ಜೀವಿತವನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ಅಪ್ಪ, ಈ ಗಿಲ್ಗಾಲ್ ಅನ್ನುವಂಥ ಈ ಒಂದು ಪೇಜ್ನಲ್ಲಿ ಈ ರೀತಿಯಲ್ಲಿ ಮಾತನಾಡಲಿಕ್ಕೆ ನೀನು ಕೊಟ್ಟಂಥ ಕೃಪೆಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಅಪ್ಪ, ಇದನ್ನು ನಡೆಸಿಕೊಂಡು ಹೋಗುವಂಥ ಕರ್ತನೆ ಪಾಸ್ಟರ್ ಸ್ಟೀವನ್ ಕರಡಿಗುಡ್ಡ ಅವರಿಗಾಗಿ, ಅವರ ಸಹೋದರನಿಗಾಗಿ ದೇವರು, ಇದಕ್ಕೆ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ, ಟೆಕ್ನಿಕಲ್ ಆಗಿ ಯಾರು ವರ್ಕ್ ಮಾಡ್ತಾ ಇದ್ದಾರೋ ಅವರೆಲ್ಲರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಹೇರಳವಾಗಿ ಅವ್ರನ್ನ ಆಶೀರ್ವದಿಸು. ಅವರು ಕೊಟ್ಟ ಈ ಒಂದು ಭಾರಕ್ಕಾಗಿ ನಿನಗೆ ಸ್ತೋತ್ರ. ಅವರು ಕೊಟ್ಟಂಥ ಕುಟುಂಬವನ್ನು, ಅವರ ಸೇವೆಯನ್ನು, ಅವರ ಜೀವಿತವನ್ನು ಆಶೀರ್ವದಿಸಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಾಜರೇತಿನ ಯೇಸುವಿನ ನಾಮದಲ್ಲಿ ಅಪ್ಪ, ಅವರ ಕುಟುಂಬಕ್ಕಾಗಿ, ಅವರ ತಾಯಿ ತಂದೆ, ಅವರ ಕರ್ತನ ಕಂದರಿಗಾಗಿ, ಅವರ ತಮ್ಮನಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಸೇವಕರನ್ನು ಆಶೀರ್ವದಿಸಿ, ಅವರ ಪತ್ನಿ ಮಕ್ಕಳಿಗಾಗಿ ಸ್ತೋತ್ರ ಆಶೀರ್ವಾದ ಮಾಡಿ. ಕಾರ್ಯಕ್ರಮ ವೀಕ್ಷಿಸುವಂಥ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಪರಿಶುದ್ಧಾತ್ಮನ ಶಕ್ತಿಯು ಕರ್ತನೆ ಪ್ರವೇಶಿಸಲಿ. ಯಾರು ಅನಾರೋಗ್ಯದಲ್ಲಿದ್ದಾರೋ, ಅಸಮಾಧಾನದಲ್ಲಿದ್ದಾರೋ, ಸಾಲದಲ್ಲಿದ್ದಾರೋ, ನಾಜರೇತಿನ ಯೇಸುವಿನ ನಾಮದಲ್ಲಿ ಅವರಿಗೆ ಬಿಡುಗಡೆ ಆಗಲಿ. ಲಾರ್ಡ್, ಐ ರಿಲೀಸ್ ಯುವರ್ ಅನ್ಲಿಮಿಟೆಡ್ ಹೋಲಿ ಗೋಸ್ಟ್ ಪವರ್. I release your unlimited healing, deliverance power, Lord. Touch them everyone, Master. ಪ್ರತಿಯೊಬ್ಬರನ್ನ ಮುಟ್ಟು ದೇವರ ಸ್ವಸ್ಥ ಮಾಡು. ನನ್ನ ಜೀವನದಲ್ಲಿ ಮಾಡಿದ ಸ್ವಸ್ಥತೆ, ನನ್ನ ಜೀವನದಲ್ಲಿ ಮಾಡಿದ ಬಿಡುಗಡೆ, ಮಹಾ ಕೃಪೆ ಅವರೆಲ್ಲರ ಜೀವನದಲ್ಲಿ ಉಂಟಾಗಲಿ. ದೇವರೇ, ನಿನಗೆ ಸ್ತೋತ್ರ. ಉದಯ ಕಾಲದಲ್ಲಪ್ಪ, ನಮ್ಮನ್ನು ನಾವು ನಿಮ್ಮ ಕರಗಳಲ್ಲಿ ಒಪ್ಪಿಸ್ತೇವೆ. ನಮ್ಮ ಜೀವಿತದಲ್ಲಿ ನಾವು ಕೃತಜ್ಞತೆ ಉಳ್ಳವರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು. ನಮ್ಮ ಮೂಲಕ ನಿನಗೆ ಮಹಿಮೆ ಘನತೆ ಉಂಟಾಗಲಿ. ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆ. ಆಮೇನ್. ವಿಶ್ವಾಸದಿಂದ ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ ಮತ್ತು ಸಹವಾಸಗಳು ಈಗಲೂ ಯಾವಾಗಲೂ ಕೂಡ ಸರ್ವ ಸಮೃದ್ಧಿಯಾಗಿ ನಮ್ಮೆಲ್ಲರೊಟ್ಟಿಗೆ ನೆಲೆಗೊಂಡಿರಲಿ. ಆಮೇನ್, ಆಮೇನ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ಪ್ರಿಯರೇ, ತಿರುಗಿ ಉದಯ ಕಾಲದಲ್ಲಿ ರೀತಿಯಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗುವಂಥ ಈ ವಾಕ್ಯ ಸಂದೇಶವನ್ನು ನೀಡುವ ಕೃಪೆಯನ್ನು ಕೊಟ್ಟಂಥ ದೇವಾದಿ ದೇವರಿಗೆ ನಾನು ಮೊಟ್ಟ ಮೊದಲನೇದಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಈ ಅವಕಾಶ ಮಾಡಿಕೊಟ್ಟಂಥ ಪಾಸ್ಟರ್ ಸ್ಟೀವನ್ ಕರಡಿಗುಡ್ಡ ಅವರಿಗೂ, ಅವರ ಕುಟುಂಬಕ್ಕೂ ಮತ್ತು ಅವರ ಸಹೋದರನಿಗೂ, ಅವರೆಲ್ಲರಿಗೂ ಕೂಡ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆ ಸಲ್ಲಿಸುವನಾಗಿದ್ದೇನೆ. ನನಗಾಗಿ ಪ್ರಾರ್ಥನೆ ಮಾಡಿರಿ. ನನ್ನ ಹೆಸರು ರೆವರೆಂಡ್ ಎಂ ಪ್ರಸಾದ್ ರಾವ್. ನಾನು ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ ನಾನು ಸೇವೆ ಮಾಡ್ತಾ ಇರ್ತೇನೆ. ಫೇತ್ ಪ್ರೇಯರ್ ಮಿನಿಸ್ಟ್ರಿ ಎಂಬುದಾಗಿ ನನ್ನ ಮಿನಿಸ್ಟ್ರಿ ನಡೀತಾ ಇದೆ. ನನ್ನ ಸೇವೆಗಾಗಿ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿರಿ.
ನಾನು ಅನಾರೋಗ್ಯದಲ್ಲಿದ್ದಾಗ ನೀವೆಲ್ಲರೂ ಪ್ರಾರ್ಥನೆ ಮಾಡಿ ದೇವರು ನನಗೆ ತಿರುಗಿ ಆರೋಗ್ಯ ಕೊಟ್ಟದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಮುಂಬರುವ ದಿನಗಳಲ್ಲಿ ಕೂಡ ನಿಮ್ಮ ಪ್ರಾರ್ಥನೆಯಲ್ಲಿ ದಯಮಾಡಿ ನನ್ನನ್ನು ನೆನಪು ಮಾಡಿಕೊಳ್ಬೇಕಾಗಿ, ನಮ್ಮ ಸೇವೆ ನೆನಪು ಮಾಡಿಕೊಳ್ಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ನಾನು ಕೂಡ ಪ್ರತಿದಿನ ಈ ಪೇಜ್ಗಾಗಿ, ನಿಮ್ಮ ಸೇವೆಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ದೇವರ ಚಿತ್ತವಾದರೆ ಮತ್ತೊಂದು ಆವೃತ್ತಿ ಈ ರೀತಿಯಲ್ಲಿ ಭೇಟಿ ಆಗಲಿಕ್ಕೆ ದೇವರ ಅವಕಾಶ ಮಾಡಿಕೊಡ್ಲಿ ಅಂತ ನಾನು ನೆನೆಸ್ತೇನೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು. ಮೈ ಗಾಡ್ ಬ್ಲೆಸ್ ಯು ಆಲ್. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್.